ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಅಗ್ನಿವೀರ್ ಪರೀಕ್ಷೆಗೆ ಹಾಗೆ RRB ಡಿ ಗ್ರೂಪ್ ಮತ್ತು RRB NTPCಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ನಾವು ಈ ಒಂದು ಸೆಷನ್ನಿಂದ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಈ ಪ್ರಶ್ನೆಗಳು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಸರ್, ಎಲ್ಲಿಂದ ತಂದಿದ್ದೀರಾ ಅಂತ ಏನಾದರೂ ಕೇಳೋದಾದರೆ ಈ ಪ್ರಶ್ನೆಗಳು SSC GD 2025 ಆಗಿರ್ತಕ್ಕಂತಹ ಎಕ್ಸಾಮಿಂದ ಪ್ರಶ್ನೆಗಳಿದ್ದಾವೆ. ಹಾಗೆ RPF ಕಾನ್ಸ್ಟೇಬಲ್ 2025 ಎಕ್ಸಾಮ್ ಆಗಿದೆ ಅಲ್ವಾ, ಅಲ್ಲಿಂದ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಹಾಗೆ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅಥವಾ ಕೇಳಿದ್ದಂತಹ ಟಾಪಿಕ್ಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಪ್ರಶ್ನೆಗಳು ಎಲ್ಲಿಂದ ತಂದಿದ್ದೀನಿ ಅನ್ನೋದಕ್ಕಿಂತ ಮುಖ್ಯ ಈ ಪ್ರಶ್ನೆಗಳು ನಮ್ಮ ಎಕ್ಸಾಮಲ್ಲಿ ಬರುತ್ತೋ ಅಥವಾ ಇಲ್ವೋ ಅಷ್ಟೇ ಇಂಪಾರ್ಟೆಂಟ್ ಇದೆ ಈಗ, ಸರಿನಾ? ಸೊ ಇವಾಗ ಈ ಅಭ್ಯಾಸಗಳ ಬಗ್ಗೆ, ಇವಾಗ ಮಿಲಿಟರಿ ಅಭ್ಯಾಸಗಳು ನಡೀತವೆ. ಈ ಮಿಲಿಟರಿ ಅಭ್ಯಾಸಗಳ ಬಗ್ಗೆ ಯಾವ ಎಕ್ಸಾಮಲ್ಲಿ ಕೇಳಿಲ್ಲ. ಇವಾಗ ಅಗ್ನಿವೀರ್ ಪರೀಕ್ಷೆಯಲ್ಲಿ ನಿಮಗೆ ಬೇಸಿಕ್ ಆಗಿ ಇದರಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ, ಸರಿನಾ? ಸೊ ಅಗ್ನಿವೀರ್ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾನೆ. ಹಾಗೆ ನಿಮ್ಮ ಈ PC ಇಂದ IPS ವರೆಗೂ ನಿಮಗೆ UPSC ವರೆಗೂ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಸೇಮ್ ಟಾಪಿಕ್ ಇರುತ್ತೆ. ಬಟ್ ಏನು ಅಂದರೆ ಡೆಪ್ತ್ ಏನಿದೆ ಅಲ್ವಾ, ಇವಾಗ ನಿನಗೆ ಜಸ್ಟ್ ಈ PC ಎಕ್ಸಾಮಲ್ಲಿ ಒಬ್ಬನ ಹೆಸರು ಕೇಳಬಹುದು, ಸರಿನಾ? ಯಾವುದು PC ಎಕ್ಸಾಮಲ್ಲಿ. ನೆಕ್ಸ್ಟ್ PSI ಎಕ್ಸಾಮಲ್ಲಿ ಆ ಹೆಸರನ್ನ ಯಾವ ವರ್ಷ ಇಟ್ಟರು ಅಂತ ಕೇಳಬಹುದು. ನೆಕ್ಸ್ಟ್ ಅದೇ UPSC ಎಕ್ಸಾಮಲ್ಲಿ ಯಾಕೆ ಇಟ್ರಪ್ಪ ಅಂತ ಕೇಳ್ತಾನೆ. ಅಷ್ಟೇ ಸಿಂಪಲ್ ಆಗಿರೋದು, ಅಂದರೆ ಟಾಪಿಕ್ ಸೇಮ್ ಇರುತ್ತೆ. ಬಟ್ ಏನು ಅಂದರೆ ಅದರಲ್ಲಿರುವ ಆಳ ಅಗಲ ಅದೆಲ್ಲವೂ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ, ಸರಿನಾ? ಸೊ ಇಷ್ಟು ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಮಿತ್ರಶಕ್ತಿ ಅಭ್ಯಾಸ ಯಾರ ನಡುವೆ ನಡೆಯುತ್ತದೆ ಅಂತ, ಸರಿನಾ? ಸೊ ಇವಾಗ ಯಾರ ನಡುವೆ ನಡೆಯುತ್ತದೆ ಅಂತ ಕೇಳಿದಾಗ ಇವಾಗ ಒಬ್ರು ಮಾತ್ರ ಕಾಮನ್ ಆಗಿಬಿಡ್ತಾರೆ. ಯಾರು ಅಂದರೆ ಇಂಡಿಯಾದವರು, ಸರಿನಾ? ಸೊ ಇವರನ್ನ ಹೊರತಾಗಿ ಮತ್ತಾರು ಇವ್ರ ಜೊತೆ ಅಭ್ಯಾಸ ಮಾಡ್ತಾರೆ ಅಂತ. ಅಭ್ಯಾಸ ಒಬ್ಬರೇ ಮಾಡೋದಿಲ್ಲ ಮಿಲಿಟರಿ ಅಭ್ಯಾಸವನ್ನ, ಸರಿನಾ? ಬೇರೆ ಯಾರ ಜೊತೆ ಆದರೂ ಕೂಡಿ ಕಂಬೈನ್ ಸ್ಟಡಿ ಮಾಡ್ತಾರೆ. ಯಾವುದನ್ನ? ಈ ಮಿಲಿಟರಿ ಅಭ್ಯಾಸಗಳೆಲ್ಲವೂ ಸೇರಿ, ಸರಿನಾ? ಸೊ ಇವಾಗ ರೀಸೆಂಟಾಗಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸ್ವಲ್ಪ ಉದ್ವಿಗ್ನತೆ, ಇವಾಗ ಏನು ಯುದ್ಧದ ಉದ್ವಿಗ್ನತೆ ಸ್ವಲ್ಪ ಜಾಸ್ತಿ ಆದಾಗ ಈ ರೀತಿಯ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು. ಸೊ ಅದಕ್ಕೆ ಈ ರೀತಿಯ ಪ್ರಶ್ನೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಶ್ರೀಲಂಕಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ 4 ಏನು ಕೊಟ್ಟಿದ್ದಾನೆ ಅಂದರೆ ಚೀನಾ ಅಂತ ಕೊಟ್ಟಿದ್ದಾನೆ. ಸೊ ಈ ಮಿತ್ರಶಕ್ತಿ ಅನ್ನುವ ಒಂದು ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೆಯುತ್ತದೆ ಅಂತ ನಮಗೆ ಏನಾದರೂ ಕೇಳಿದ್ರೆ ಆಪ್ಷನ್ ಎ ಶ್ರೀಲಂಕಾ ಅಂತ ನಾವು ಹೇಳಬೇಕಾಗತ್ತೆ. ಸರ್ ಈ ಮಿತ್ರಶಕ್ತಿ ಅಂದರೆ ಏನು? ಇವಾಗ ಒಂದು ದೇಶ, ಯಾವ ದೇಶ? ನಮ್ಮ ಇಂಡಿಯಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ನಮ್ಮ ಇಂಡಿಯಾ ಇದೆ. ಈ ಇಂಡಿಯಾ ಯಾವಾಗಲೂ ಕೂಡ ಎಲ್ಲ ದೇಶಗಳ ಜೊತೆ ನಾವು ಯುದ್ಧ ಮಾಡ್ಕೋದು ಕೊಡಲ್ಲ. ಪಾಕಿಸ್ತಾನದವ್ರಿಗೆ ಸುಮ್ಮನೆ ಹೋಗಿ ಕೆಣಕೆ ಹೊಡೆದು ಬರ್ತೀವ? ಇಲ್ಲ ಹೊಡೆಯಲ್ಲ. ಬಾಂಗ್ಲಾದೇಶದವ್ರಿಗೆ ಸುಮ್ಮನೆ ಹೋಗಿ ಕೆಣಕ್ಕೆ ಬಂದು ಹೊಡಿತೀವ? ಇಲ್ಲ ಹೊಡೆಯಲ್ಲ. ಚೀನಾದವರಿಗೆ ಸೇಮ್ ಮಾಡಲ್ಲ ನಾವು. ಬಟ್ ಇರಾನ್ ಮತ್ತು ಇಸ್ರೇಲ್ ನೋಡಿ ಸುಮ್ಮನೆ ಬಿಡಲ್ಲ. ಅವರು ಸುಮ್ಮನೆ ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಸೊ ಅವರಿಗೆ ಅಭ್ಯಾಸಗಳೇ ಬೇಕಾಗಿಲ್ಲ, ಯಾಕಂದರೆ ಅವರು ಯುದ್ಧದಲ್ಲೇ, ಇವಾಗ ಯುದ್ಧ ರಣಭೂಮಿಯಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ. ಬಟ್ ನಮಗೇನಾದರೂ ಸಡನ್ನಾಗಿ ಇವಾಗ 2025ನಲ್ಲಿ ಏನು ಇವಾಗ ಯುದ್ಧ ಆಗೋ ಒಂದು ಪರಿಸ್ಥಿತಿ ಇದೆಯಲ್ವಾ, ಈ ರೀತಿಯ ಪರಿಸ್ಥಿತಿ ಬಂದಾಗ ನಮ್ಮ ಆರ್ಮಿ ಪರ್ಸನಲ್ಸ್ ಏನಿರ್ತಾರಲ್ವ, ಈ ಆರ್ಮಿದವ್ರಿಗೆಲ್ಲರಿಗೂ ಕೂಡ ಯುದ್ಧವನ್ನೇ ಮರೆತು ಬಿಟ್ರೆ ಹೇಗೆ ಅವರು, ಸರಿನಾ? ಅದಕ್ಕೆ ಒಂದು ಕ್ರಿಯೇಷನ್ ಮಾಡಿಕೊಂಡು ಯುದ್ಧದ ಅಭ್ಯಾಸಗಳನ್ನು ಮಾಡ್ತಿರ್ತಾರೆ. ಪ್ರತಿಯೊಂದು ದೇಶಗಳು ಮತ್ತೊಂದು ದೇಶಗಳ ಜೊತೆ ಸೇರಿ ಕಂಬೈನ್ ಮಾಡಿ, ಇವಾಗ ನೀನೆಷ್ಟು ಓದಿದೆಯಪ್ಪ, ನಾನೆಷ್ಟು ಓದಿದ್ದೀನಿ, ಇಬ್ಬರು ಸೇರಿ ಕಂಬೈನ್ ಸ್ಟಡಿ ಹೇಗೆ ಮಾಡೋಣ ಬಾ ಅಂತ ನಾವು ಕರಿತೀವಲ್ವಾ, ಹಾಗೆ ನಿನ್ನ ಹತ್ರ ಎಷ್ಟು ಶಸ್ತ್ರಾಸ್ತ್ರಗಳಿದ್ದಾವೆ, ನಿನಗೆ ಏನೇನು ಟೆಕ್ನಿಕ್ ಗೊತ್ತಿದ್ದಾವೆ, ನನಗೇನು ಟೆಕ್ನಿಕ್ ಗೊತ್ತಿದ್ದಾವೆ ಅಂತ ಇಬ್ಬರು ಸೇರಿ ಒಂದು ಅಭ್ಯಾಸಗಳನ್ನು ಮಾಡ್ತಾರೆ. ಅವುಗಳನ್ನ ನಾವೇನಂತ ಕರಿತೀವಿ ಅಂದರೆ ಯುದ್ಧಾಭ್ಯಾಸ ಅಂತ ಕರಿತೀವಿ. ಆ ರೀತಿಯ ಒಂದು ಮಿತ್ರಶಕ್ತಿ ಅನ್ನೋ ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೀತದೆ ಅಂದರೆ ಈ ಶ್ರೀಲಂಕಾದ ಜೊತೆ ನಡೀತದೆ. ಈ ಶ್ರೀಲಂಕಾದ ಜೊತೆ ಇದು ಒಂದೇ ನಡೀತದಾ? ಇಲ್ಲ. SLINX ಅಂತ ಬರುತ್ತೆ. ಓಕೆ, ಸ್ಲಿನೆಕ್ಸ್ ಅಂತ ಬರುತ್ತೆ. ಈ ಸ್ಲಿನೆಕ್ಸ್ ಅನ್ನೋ ಒಂದು ಯುದ್ಧಾಭ್ಯಾಸವು ಕೂಡ ನಿಮಗೆ ಇದೇ ಶ್ರೀಲಂಕಾದ ಜೊತೆ ನಡೀತದೆ. ಹಾಗೆ ಇದಕ್ಕಿಂತ ಜಾಸ್ತಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಯಾವುದು ಅಂದರೆ ಧರ್ಮ ಗಾರ್ಡಿಯನ್ ಎಂಬ ಒಂದು ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೆಯುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಧರ್ಮ ಗಾರ್ಡಿಯನ್ ಅನ್ನುವುದು. ಒಟ್ಟಿನಲ್ಲಿ ನಿಮಗೆ ಧರ್ಮ ಅರಲೇ ಬರಲಿ, ಅಧರ್ಮ ಅರಲೇ ಬರಲಿ, ಯಾವುದೇ ಒಂದು ಗಾರ್ಡಿಯನ್ ಅಂತ ಬರಲಿ. ಓಕೆ, ಇಲ್ಲಿ ನಿಮಗೆ ಯಾವ ವರ್ಡ್ ಇದೆ ಅಂತ ಇಂಪಾರ್ಟೆಂಟ್ ಇಲ್ಲ. ಲಾಸ್ಟಿಗೆ ಏನಾದರೂ ನಿಮಗೆ ಗಾರ್ಡಿಯನ್ ಅಂತ ಬಂತು ಅಂದರೆ, ಗಾರ್ಡಿಯನ್ ಅಂತ ಏನಾದರೂ ಬಂದರೆ ಕಣ್ಣು ಮುಚ್ಕೊಂಡು ಜಪಾನ್ ಅಂತ ಹಾಕ್ಬಿಡಿ, ಸರಿನಾ? ಈ ಗಾರ್ಡಿಯನ್ ಅನ್ನೋದು ನಿಮಗೆ ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೀತದೆ ಅಂದರೆ ಈ ಜಪಾನ್ ದೇಶದ ಜೊತೆ ನಡೀತದೆ. ಸರಿ, ನೆನಪಿಟ್ಕೊಳ್ಳಿ, ನಿಮ್ಗೆ ಕೇಳಬಹುದು. ಹಾಗೆ ಈ ಮಲೇಷಿಯಾ ಜೊತೆ ಯಾವ ಒಂದು ಯುದ್ಧಾಭ್ಯಾಸ ನಡೀತದೆ? ಹರಿಮೌ ಶಕ್ತಿ. ಯಾವುದು? ಹರಿಮೌ ಶಕ್ತಿ ಅನ್ನೋದು. ಈ ಹರಿಮೌ ಶಕ್ತಿ ಅನ್ನೋ ಯುದ್ಧಾಭ್ಯಾಸ ರೀಸೆಂಟಾಗಿ ಕೇಳಿದ್ದಾನೆ. ಇದನ್ನು ನಮ್ಮ PC ಎಕ್ಸಾಮಲ್ಲಿ ಕೇಳಿದಾನೋ ಅಥವಾ SD ಎಕ್ಸಾಮಲ್ಲಿ ಕೇಳಿದಾನೋ ಗೊತ್ತಿಲ್ಲ, ಎಕ್ಸಾಕ್ಟಿಗೆ ರೀಸೆಂಟಾಗಿ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ, ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ, ಸರಿನಾ? ಸೊ ಈ ಹರಿಮೌ ಶಕ್ತಿ ಅನ್ನೋ ಒಂದು ಯುದ್ಧಾಭ್ಯಾಸ ಯಾವ ಒಂದು ದೇಶದ ಜೊತೆ ನಡೀತದೆ ಅಂದರೆ ಭಾರತ ಮತ್ತು ಮಲೇಷಿಯಾ ದೇಶದ ಜೊತೆ. ಹಾಗೆ ಚೀನಾ ದೇಶದ ಜೊತೆ ಕೂಡ ನಡೀತದ ಸರ್? ಚೀನಾದವರು ಮೊದಲು ನಮಗೆ ಆಗಲ್ಲ, ನಡೀತದ? ಹೌದು, ನಡೀತದೆ. ಯಾವುದು ಅಂದರೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ಓಕೆ, ಯಾವುದು? ಹ್ಯಾಂಡ್ ಇನ್
ಹ್ಯಾಂಡ್ ಅಂತ, ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ. ಸೊ ಆ ರೀತಿ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನುವ ಒಂದು ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೀತದೆ ಅಂದರೆ ಈ ಚೀನಾ ದೇಶದ ಜೊತೆ ನಡೀತದೆ. ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇವಾಗ ಯುದ್ಧ ಆಗೋ ಒಂದು ಪರಿಸ್ಥಿತಿ ಇದೆ ಅಲ್ವಾ. ಸೊ ಸ್ವಲ್ಪ ಸರ್ಜಿಕಲ್ ಸ್ಟ್ರೈಕ್ಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದೇನೆಂದರೆ ಈ ಯುದ್ಧದ ಈ ಪಾಕ್ ಮತ್ತು ನಮ್ಮ ಭಾರತದ ನಡುವೆ ಸ್ವಲ್ಪ ಉದ್ವಿಗ್ನತೆ ಜಾಸ್ತಿ ಆಯ್ತಲ್ವಾ. ಇದರ ಸಲುವಾಗಿ ನಮ್ಮ ಭಾರತದ ಪಡೆಗಳು ಒಂದು ಅಭ್ಯಾಸ ನಡೆಸಿದ್ರು. ಆ ಅಭ್ಯಾಸದ ಹೆಸರೇನು ಅಂತ ನಿಮಗೆ ಕೇಳಬಹುದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಯಾವುದು ಅಂದರೆ ಆಪರೇಷನ್ ಆಕ್ರಮಣ. ಯಾವುದು? ಆಪರೇಷನ್ ಆಕ್ರಮಣ ಎನ್ನುವುದು ಒಂದು ಯುದ್ಧಾಭ್ಯಾಸ ನಡೆಸ್ತಾರೆ ನಮ್ಮ ಭಾರತೀಯ ಸೇನಾಪಡೆಗಳು. ಸರಿನಾ? ನಮ್ಮ ಭಾರತೀಯ ಸೇನೆ, ಭೂಸೇನೆ ಹಾಗೂ ವಾಯುಸೇನೆಗಳು ಏನು ನಡೆಸ್ತವೆ ಅಂದರೆ ಈ ಭಾರತದ ಆಪರೇಷನ್ ಆಕ್ರಮಣ ಎನ್ನುವ ಒಂದು ಅಭ್ಯಾಸ ನಡೆಸ್ತವೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ನಡೆಸಿರ್ತಕ್ಕಂತಹ ಒಂದು ಅಭ್ಯಾಸ ಯಾವುದು ರೀಸೆಂಟಾಗಿ ಅಂದರೆ ಆಪರೇಷನ್ ಆಕ್ರಮಣ ಅನ್ನೋದು. ಸರ್ ಹಾಗೆ ಇನ್ನೊಂದು ಆಪರೇಷನ್ ಅಭ್ಯಾಸ ಅಂತ ನೀನು ಕೇಳಿದೀವಲ್ವಾ, ಯಾವುದಾದ್ರು ಆಪರೇಷನ್ ಅಭ್ಯಾಸ? ಆಪರೇಷನ್ ಅಭ್ಯಾಸ ಅಂದರೆ ಏನಿಲ್ಲ, ಆಪರೇಷನ್ ಅಭ್ಯಾಸ ಅನ್ನೋದು. ಓಕೆ, ಇದನ್ನು ಕೂಡ ನೀವು ಕೇಳಿರ್ತೀರ, ಯಾವುದು ಅಭ್ಯಾಸ ಅನ್ನೋದು. ಏನು, ಇವಾಗ ಮಾಕ್ ಡ್ರಿಲ್ಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಇವಾಗ ಏನಾದರೂ ಯುದ್ಧ ಆಯ್ತಪ್ಪ, ಇವತ್ತೇ ಯುದ್ಧ ಆಯಿತು, ಇವತ್ತೇ ಅವರು ಪಾಕಿಸ್ತಾನದವ್ರು ಘೋಷಣೆ ಮಾಡಿದ್ರು, ನಾವು ಬರ್ರಿ ಅಂತ ತೊಡೆ ತಟ್ಟು ನಿಂತರು. ಅವಾಗ ನಾವು ಹೋಗಿ ಯುದ್ಧಕ್ಕೆ ನಿಂತ್ವಿ. ಸೊ ಅದಕ್ಕೆ ಅವಾಗ ಏನೇನು ಮಾಡ್ತೀವಿ ನಾವು, ಅವಾಗ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಏನೇನು ಮಾಡಬೇಕು, ಏನೇನು ಅಭ್ಯಾಸಗಳು ಇರಬೇಕು ನಮ್ಮ ಜೊತೆ ಅಂತ ಮಾಡೋದನ್ನೇ ಒಂದು ಮಾಕ್ ಡ್ರಿಲ್ನ ಹಮ್ಮಿಕೊಂಡಿದ್ರು. ಸೊ ಅದಕ್ಕೆ ನಾವು ಏನಂತ ಹೆಸರು ಕೊಟ್ಟಿದ್ದೀವಿ ಅಂದರೆ ಆಪರೇಷನ್ ಅಭ್ಯಾಸ ಅಂತ ಹೆಸರು ಕೊಟ್ಟಿದ್ದೀವಿ. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಆ ಸ್ಟ್ರೈಕಿಗೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರೇನು, ಆಪರೇಷನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರೇನು? ಆಪರೇಷನ್ ಸಿಂಧೂರ. ಇದನ್ನು ಕೇಳದೇ ಇರೋ ವ್ಯಕ್ತಿನೇ ಇಲ್ಲ. ಓಕೆ, ಸೊ ಈ ಆಪರೇಷನ್ ಸಿಂಧೂರ ಅನ್ನುವುದು, ಓಕೆ, ಈ ಆಪರೇಷನ್ ಸಿಂಧೂರ ಅನ್ನುವುದು ಒಂದು ಪಾಕಿಸ್ತಾನದ ಮೇಲೆ ನಮ್ಮ ವಾಯುಪಡೆ ನಡೆಸಿರ್ತಕ್ಕಂಥ ದಾಳಿಯ ಒಂದು ಆಪರೇಷನ್ನ ಹೆಸರಾಗಿದೆ. ಸರ್ ನೆನ್ಪಿಟ್ಕೊಳ್ಳಿ, ಯಾವುದು? ಒಂದು ಆಪರೇಷನ್ ಆಕ್ರಮಣ, ಇನ್ನೊಂದು ಆಪರೇಷನ್ ಅಭ್ಯಾಸ, ಇನ್ನೊಂದು ನಿಮಗೆ ಆಪರೇಷನ್ ಸಿಂಧೂರ ಅನ್ನೋದು. ಸರ್ನ ಈ ಮೂರು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಇಂದ್ರ ಅನ್ನುವ ಒಂದು ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೀತದೆ? ರಷ್ಯಾ ಜೊತೆ ನಡೀತದೆ. ಸರ್ ಒಂದೇ ಪ್ರಶ್ನೆಗೆ ಆಲ್ಮೋಸ್ಟ್ 7 minutes ತೊಗೊಂಡಿದ್ರಿ. ಓಕೆ, ಸೊ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಟಾಪಿಕ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 42ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಭಾರತದ ಸಂವಿಧಾನಕ್ಕೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದು ರಿಪೀಟೆಡ್ ಆಗಿರೋ ಪ್ರಶ್ನೆ. ಇದನ್ನು ನೀವು ಏನಾದರೂ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದೀರಾ ಅಂದರೆ ಈ ಕ್ವಶನ್ ನಿಮಗೆ ಬಹಳ ಚಿರಪರಿಚಿತ ಇರ್ತದೆ. ಯಾವುದು? 42ನೇ ಸಾಂವಿಧಾನಿಕ ತಿದ್ದುಪಡಿ. ಸರಿಯಾ? ಸೊ ಈ 42ನೇ ಸಾಂವಿಧಾನಿಕ ತಿದ್ದುಪಡಿ ಎದರ ಬಗ್ಗೆ ಹೇಳ್ತದೆ? ಈ ನಮ್ಮ 42ನೇ ಸಾಂವಿಧಾನಿಕ ತಿದ್ದುಪಡಿ ಏನಿದೆ ಅಲ್ವಾ, ಭಾರತ ಸಂವಿಧಾನದ ಅತ್ಯಂತ ದೊಡ್ಡ ತಿದ್ದುಪಡಿಯಾಗಿದೆ. ಅತ್ಯಂತ ದೊಡ್ಡ ತಿದ್ದುಪಡಿ. ಟೋಟಲಿ ಇಲ್ಲಿವರೆಗೂ 106 ತಿದ್ದುಪಡಿಗಳಾಗಿದ್ದಾವೆ. ಆ 106 ತಿದ್ದುಪಡಿಗಳಲ್ಲಿ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವುದು ಅಂದರೆ ಈ 42ನೇ ಸಾಂವಿಧಾನಿಕ ತಿದ್ದುಪಡಿ. ಹಾಗೆ ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ ಇದನ್ನು. ಯಾವುದು? 42ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರಿತೀವಿ, ಅಥವಾ ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ. ಏನು? ಮಿನಿ ಸಂವಿಧಾನ. ಓಕೆ, ಈ ಮಿನಿ ಸಂವಿಧಾನ ಅಂತ ಕೂಡ ಈ 42ನೇ ಸಾಂವಿಧಾನಿಕ ತಿದ್ದುಪಡಿಗೆ ಕರಿತೀವಿ. ಈ 42ನೇ ಸಾಂವಿಧಾನಿಕ ತಿದ್ದುಪಡಿ ಎಷ್ಟರಲ್ಲಿ ಆಯಿತು ಅಂತ ಕೇಳಿದ್ರೆ 1976ರಲ್ಲಿ ಆಗ್ತದೆ. ಸೊ ಈ 42ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಭಾರತದ ಈ ಪ್ರಸ್ತಾವನೆ ಇದೆ ಅಲ್ವಾ, ಅದರಲ್ಲಿ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆ 3 ಪದಗಳನ್ನು ಸೇರ್ಪಡೆ ಮಾಡಿ ಅಷ್ಟೇ ಬಿಟ್ರಾ? ಇಲ್ಲ, ಮತ್ತೆ ದೊಡ್ಡದಿದೆ ಅಂತ ಹೇಳಿದ್ದೀನಿ, ಅದಕ್ಕೊಂದಕ್ಕೆ ತಿದ್ದುಪಡಿ ಮಾಡಲ್ಲ ಅವರು. ಸೊ ಮತ್ತೆ ಈ ಮೂಲಭೂತ ಕರ್ತವ್ಯಗಳನ್ನು ಕೂಡ ಸೇರ್ಪಡೆ ಮಾಡ್ತಾರೆ. ಹಾಗಾದರೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು? ಸರ್ ಪ್ರಸ್ತುತ ಮೂಲಭೂತ ಕರ್ತವ್ಯಗಳು 11 ಇದ್ದಾವೆ ಸರ್. ಸೊ 11 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿರಬಹುದು ಸರ್. ಅಲ್ಲ ಸರ್, ಯಾಕೆ ಅಂದರೆ ಈ 11ನೇ ಮೂಲಭೂತ ಕರ್ತವ್ಯ ಏನಿದೆ ಅಲ್ವಾ, 11ನೇ ಮೂಲಭೂತ ಕರ್ತವ್ಯ 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ ಶಿಕ್ಷಣದ ಹಕ್ಕನ್ನಾಗಿ, ಓಕೆ, ಈ ಮೂಲಭೂತ ಹಕ್ಕಲ್ಲಿ ಶಿಕ್ಷಣದ ಹಕ್ಕನ್ನು ಸೇರ್ಪಡೆ ಮಾಡಿದ್ದಾರೆ. ಈ 6ರಿಂದ 14 ವರ್ಷದ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಳ್ಳಲೇಬೇಕು ಎನ್ನುವುದನ್ನು 21A ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸರಿನಾ? ಸೊ ಇದು ಎಷ್ಟನೇ ತಿದ್ದುಪಡಿಯ ಮುಖಾಂತರ? 86ನೇ ತಿದ್ದುಪಡಿಯ ಮುಖಾಂತರ. ಎಷ್ಟನೇ ಮೂಲಭೂತ ಕರ್ತವ್ಯವಾಗಿದೆ? 11ನೇ ಮೂಲಭೂತ ಕರ್ತವ್ಯವಾಗಿದೆ. ಎಷ್ಟನೇ ವರ್ಷದಲ್ಲಿ? 2002ರಲ್ಲಿ. ಸರಿನಾ? ಸೊ ಅದಕ್ಕೆ ಇದು 11ನೇದಾಯಿತು. ಸೊ ಹಾಗಾದರೆ 1976ರಲ್ಲಿ 11ನೇದು 2002ರಲ್ಲಿ ಆದರೆ 76ರಲ್ಲಿ ಎಷ್ಟಿರಬೇಕು? 10 ಇರಬೇಕು. ಸೊ 10 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತ ಸಂವಿಧಾನದ ತಿದ್ದುಪಡಿ 42ರ ಮುಖಾಂತರ ಈ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಲಾಯಿತು. ಎಷ್ಟು ಅಂದರೆ 10. ಸರಿನಾ? ಬಟ್ ಇನ್ನೊಂದು ಪ್ರಶ್ನೆ, ಒಂದು ಡಿಫ್ರೆಂಟ್ ಆಗಿರೋ ಒಂದು ಮೆಂಟಲ್ ಎಬಿಲಿಟಿಯ ಪ್ರಶ್ನೆ ಅಂತಲೂ ಅಂದ್ಕೊಳ್ಬಹುದು ಇದನ್ನು. ಏನು ಅಂದರೆ ಈ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಎಷ್ಟು ವಿಧಿಗಳಿದಾವೆ ಅಂತ. ಆಪ್ಷನ್ ಕೊಡಲ ನಿಮಗೆ? ಆಪ್ಷನ್ A 1, ಆಪ್ಷನ್ B 0, ಆಪ್ಷನ್ C 11, ಆಪ್ಷನ್ D 10 ಅಂತ. ಯಾವ್ದು ಆಪ್ಷನ್ ಆಗ್ಬೋದು ಹೇಳ್ಬೋದಾ? ಹೇಳಿ ನೋಡೋಣ. ನಾನು ಕೇಳಿರೋ ಪ್ರಶ್ನೆನ ಸ್ವಲ್ಪ ಇನ್ನೊಮ್ಮೆ ಕ್ಲಿಯರಾಗಿ ಕೇಳ್ಕೊಳ್ಳಿ. ಏನು ಅಂದರೆ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡು ಬರುತ್ತವೆ ಅಂತ. ಸರಿನಾ? ಕ್ಲಿಯರಿಟಿ ಆಗಿದೆಯಾ ಕ್ವಶನು? ಓಕೆ, ಕ್ಲಿಯರಿಟಿ ಆಗಿದೆ. ಇವಾಗ ಹೇಳಿ, ಆಪ್ಷನ್ ಯಾವುದಾಗುತ್ತೆ? 1 ಆಗುತ್ತಾ, 11 ಆಗುತ್ತಾ, ಅಥವಾ 0 ಆಗುತ್ತಾ, ಅಥವಾ 10 ಆಗುತ್ತಾ? ಎಷ್ಟು ವಿಧಿಗಳಿದ್ದಾವೆ? ಓಕೆ,
ಹೇಳಿ. ಯಾರ್ಯಾರು 11 ಅಂತ ಹಾಕಿದಿರಾ 1 ಮಾರ್ಕ್ಸ್ ಹೋಗೇ ಓಕೆ. 10 ಅಂತ ಹಾಕಿದವ್ರದ್ದು ಹೊಗೆನೇ ಆಗುತ್ತೆ. 0 ಯಾರು ಹಾಕಿರಲ್ಲ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಒಂದೇ ಒಂದು ವಿಧಿ ಇದೆ ರೀ. ಓಕೆ, 51A ಅನ್ನುವ ವಿಧಿ ಮಾತ್ರ ಇದೆ. ಯಾವುದು? 51A ಅನ್ನುವ ವಿಧಿ ಮಾತ್ರ ಇದೆ. ಸರ್ ಇದೆಯಲ್ಲ ಸರ್ ಈ 11 ಮೂಲಭೂತ ಕರ್ತವ್ಯಗಳು, 51B ಮತ್ತು 51C. ಸರ್ ಹಾಗಿಲ್ಲ ಸರ್, ಈ 51Aದಲ್ಲಿ ಮತ್ತೆ ಸಬ್ ಆರ್ಟಿಕಲ್ ಬರ್ತವೆ, ಸರಿನಾ? ಆ ಸಬ್ ಆರ್ಟಿಕಲ್ಗಳು ಬರ್ತವೆ. ಮೇನ್ ಆರ್ಟಿಕಲ್ ಇರೋದು ಒಂದೇ ಒಂದಿದೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದನ್ನು ಕನ್ಫ್ಯೂಷನ್ ಆಗೋದು ಬೇಡ. ಜಾಸ್ತಿ ಟೈಮ್ ಇದನ್ನು ಕನ್ಫ್ಯೂಷನ್ ಮಾಡಿ ಕೇಳಿದ್ದಾನೆ. ಇದನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ. ಹಾಗೆ ಈ CHS ಅಲ್ಲಿ ಒಂದು ಸರಿ ಕೇಳಿದ್ದಾನೆ, ಮತ್ತು NTPC ಅಲ್ಲಿ ಕೂಡ ಒಂದು ಸರಿ ಕೇಳಿದ್ದಾನೆ ಈ ರೀತಿಯ ಪ್ರಶ್ನೆಗಳನ್ನು, ಸರಿನಾ? ಸೊ ಇದನ್ನು ನಿಮ್ಗೆ ಗೊತ್ತಿರಲಿ. ಹಾಗೆ ಈ ಮೂಲಭೂತ ಕರ್ತವ್ಯಗಳು ಎಷ್ಟನೇ ಒಂದು ಭಾಗದಲ್ಲಿ ಸೇರ್ಪಡೆಯಾಗಿದ್ದಾವೆ? 4A ಭಾಗದಲ್ಲಿ ಸೇರ್ಪಡೆಯಾಗಿದ್ದಾವೆ. ಓಕೆ, 4A ಭಾಗದಲ್ಲಿ ಸೇರ್ಪಡೆಯಾಗಿದ್ದಾವೆ. ಹಾಗೆ 4ನೇ ಭಾಗದಲ್ಲಿ ಏನು ಕಂಡು ಬರ್ತವೆ? ರಾಜನೀತಿ ನಿರ್ದೇಶಕ ತತ್ವಗಳು ಕಂಡು ಬರ್ತವೆ. 3ನೇ ಭಾಗದಲ್ಲಿ ಏನು ಕಂಡು ಬರ್ತವೆ? ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. 2ನೇ ಭಾಗದಲ್ಲಿ ಪೌರತ್ವಗಳು ಕಂಡು ಬರ್ತವೆ. ಹಾಗೆ 1ನೇ ಭಾಗದಲ್ಲಿ ಭಾರತೀಯ ಭೂ ಪ್ರದೇಶಗಳ ಬಗ್ಗೆ ಹೇಳಲ್ಪಟ್ಟಿದೆ, ಸರಿನಾ? 5ನೇ ಭಾಗದಲ್ಲಿ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳಲ್ಪಟ್ಟಿದೆ, ಸರಿನಾ? ಇದೆಲ್ಲವೂ ಕೂಡ ಕನ್ಫ್ಯೂಷನ್ ಆಗಬೇಡಿ. ಭಾಗದ ಮೇಲೆ ಒಂದು ಪ್ರಶ್ನೆ ನಿಮಗೆ ಫಿಕ್ಸ್ ಕೇಳ್ತಾನೆ. ಟೋಟಲಿ 25 ಭಾಗಗಳು ಕಂಡು ಬರ್ತವೆ. ಆ 25 ಭಾಗಗಳಲ್ಲಿ ನಿಮಗೆ ಒಂದು ಭಾಗನಾದರೂ ಕೇಳ್ತಾನೆ. ಓಕೆ, ಇದು ಮಾತ್ರ ಡೆಫಿನೆಟ್ಲಿ ಪಕ್ಕಾ. ಇದು ನಿಮ್ಮ ಡಿ ಗ್ರೂಪ್ ಎಕ್ಸಾಮ್ಗಂತೂ ಬಿಡೋದೇ ಇಲ್ಲ ಅಂತ ಅನ್ಕೊಳ್ಳಿ, ಸರಿನಾ? ಪ್ರತಿ ಶಿಫ್ಟಲ್ಲೂ ನಿಮಗೆ ಈ ಭಾಗಗಳ ಮೇಲೆ ಒಂದು ಪ್ರಶ್ನೆನ ಕೇಳ್ತಾನೆ. ತಿದ್ದುಪಡಿಯ ಮೇಲೆ ಒಂದು ಪ್ರಶ್ನೆನ ಕೇಳ್ತಾನೆ. ಹಾಗೆ ಈ ಆರ್ಟಿಕಲ್ಸ್ ಮೇಲೆ 1 ಅಥವಾ 2 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಕೇಳ್ತಾನೆ. ಓಕೆ, ಯಾಕಂದರೆ ಆ ಒಂದು ಟಾಪಿಕ್ಗಳ ಮೇಲೆ ಬಿಟ್ಟು ಆ ಟಾಪಿಕ್ ಬಿಟ್ಟು ಮುಂದೆ ಹೋಗಕ್ಕೆ ಮನಸ್ಸೇ ಬರಲ್ಲ ಅವನಿಗೆ, ಸರಿನಾ? ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಏನಿಲ್ಲ, 25 ಭಾಗಗಳನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೂ ಅಬಾಲಿಶ್ಡ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ವಿಚ್ ವಾಸ್ ಇಂಪ್ಲಿಮೆಂಟೆಡ್ ಬೈ ಲಾರ್ಡ್ ಡಾಲ್ಹೌಸಿ ಅಂತ ಇದೆ. ಓಕೆ, ಅದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅದು ಲಾರ್ಡ್ ಡಾಲ್ಹೌಸಿ ಈ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಇಂಪ್ಲಿಮೆಂಟ್ ಮಾಡಿರ್ತಾನೆ. ಓಕೆ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನು ತಂದವರು ಯಾರು? ಈ ಲಾರ್ಡ್ ಡಾಲ್ಹೌಸಿ. ಬಟ್ ಅದನ್ನು ಅಬಾಲಿಷ್ ಮಾಡಿದವ್ರು ಯಾರು? ಅದನ್ನು ಕಿತ್ತಾಕ್ದವ್ರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಯಾರು? ಲಾರ್ಡ್ ಕ್ಯಾನಿಂಗ್ ಅವರು ಕಿತ್ತಾಕ್ತಾರೆ. ಓಕೆ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ ತಂದವ ಯಾರು ಅಂದರೆ ಈ ಲಾರ್ಡ್ ಡಾಲ್ಹೌಸಿ. ನಿನಗೆ ಮಕ್ಕಳಿಲ್ವಾ? ನೀ ರಾಜ ಇದೆಯಾ, ನಿನಗೆ ಮಕ್ಕಳಿಲ್ಲ ಅಂದರೆ ನೀನು ದತ್ತು ಮಕ್ಕಳಿಗೆ ತೊಗೊಳಂಗಿಲ್ಲ. ದತ್ತು ಮಕ್ಕಳಿಗೆ ನೀನು ತೊಗೊಂಡ್ರೂ ಕೂಡ ನೀನು ಸತ್ತ ಮೇಲೆ ನಿನ್ನ ದತ್ತು ಮಕ್ಕಳಿಗೆ ನಿನ್ನ ಆಸ್ಥಾನ, ನಿನ್ನ ಒಂದು ಸಾಮ್ರಾಜ್ಯ ಹೋಗುವುದಿಲ್ಲ. ಅದು ಹೋಗೋದು ಯಾರಿಗೆ ಅಂದರೆ ಬ್ರಿಟಿಷರಿಗೆ ಹೋಗೋದು ಅಂತ ಒಂದು ರೂಲ್ ತಂದಿರ್ತಾನೆ. ಯಾವನು? ಈ ಲಾರ್ಡ್ ಡಾಲ್ಹೌಸಿ, ಸರಿನಾ? ಈ ಲಾರ್ಡ್ ಡಾಲ್ಹೌಸಿ ಇದನ್ನು ತರ್ತಾನೆ. ಇದನ್ನು ತಂದು ಈ ನಮ್ಮ ಭಾರತೀಯ ರಾಜ್ಯರೆಲ್ಲವೂ ಕೂಡ ಸಿಟ್ಟಿಗೆ ಇರ್ತಾರೆ. ಏನು ನಮ್ಮೂರಲ್ಲಿ ಬಂದು ನಮಗೆ ಇಷ್ಟು ಕಾಟ ಕೊಡ್ತೀಯ ಮಗನೇ, ಬಾ ನಿಂದು ನೋಡ್ಕೊಳ್ಳೋಣ ಅಂತ 1857ರಲ್ಲಿ ದಂಗೆ ಹೇಳ್ತಾರೆ. ಭಾರತ ಸ್ವತಂತ್ರದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ನಾವು ಕರಿತೀವಿ. ಓಕೆ, ಸೊ ಈ ಸ್ವತಂತ್ರ ಸಂಗ್ರಾಮ ದಂಗೆ ಹೇಳ್ತಾರೆ. ದಂಗೆ ಇದ್ದಾಗ ಅವಾಗಿದ್ದ ಒಬ್ಬ ವೈಸ್ರಾಯ್ ಯಾರು ಅಂದರೆ ಈ ಲಾರ್ಡ್ ಕ್ಯಾನಿಂಗು, ಸರಿನಾ? ಲಾರ್ಡ್ ಕ್ಯಾನಿಂಗ್ ಏನಪ್ಪ ಇವ ಡಾಲ್ಹೌಸಿ ಸುಮ್ಮನೆ ಮಾಡಿಟ್ಟು ಹೋದ ಅಣ್ಣ ಬಾಂಡ, ನನಗೆ ಎಷ್ಟು ತಲೆ ಟೆನ್ಷನ್ ಆಗತ್ತದು ಅಂತ ಏನು ಮಾಡ್ತಾನೆ, ನೀವು ತೆಗೆದಾಕಿಬಿಡ್ತಾನೆ. ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನೋನು. ಓಕೆ, ನೆನ್ಪಿಟ್ಕೊಳ್ಳಿ, ಭಾರತದ ಪ್ರಥಮ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ನಿಮಗೆ ಕೇಳಿದ್ರೆ ಇದೇ ಲಾರ್ಡ್ ಕ್ಯಾನಿಂಗ್ ಆಗ್ತಾನೆ. ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗು. ಹಾಗೆ ಭಾರತದ ಮೊದಲ ವೈಸ್ರಾಯ್ ಅಂದರೆ ನಿಮಗೆ ಲಾರ್ಡ್ ಕ್ಯಾನಿಂಗ್ ಬರ್ತಾನೆ. ಅವನೇ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ರದ್ದುಪಡಿಸ್ತಾನೆ. ಸೊ ನೀವು ಕನ್ನಡದಲ್ಲಿ ಓದಿರ್ತೀರಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇಂಗ್ಲೀಷಲ್ಲಿ ಏನು ಕರೀತಾರೆ ಅಂದರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತ ಕರೀತಾರೆ. ಇದನ್ನು ಇಂಗ್ಲೀಷಲ್ಲೇ ಕೇಳಿದ್ದಾನೆ, ಸರಿನಾ? ಕನ್ನಡ ಲಿಪಿಯಲ್ಲಿರುತ್ತೆ, ಬಟ್ ಈ ಎಲ್ಲ ಭಾಷೆ ಕೂಡ ಇಂಗ್ಲೀಷಲ್ಲಿರುತ್ತೆ. ಸೊ ಅದಕ್ಕೆ ನೀವು ಇಂಗ್ಲೀಷಲ್ಲೂ ಸ್ವಲ್ಪ ಬೆಟರ್ ಈ ರೀತಿಯ ಒಂದು ಪದಗಳನ್ನು ನೀವು ತಿಳ್ಕೊಬೇಕಾಗತ್ತೆ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇದನ್ನು ಎಷ್ಟರಲ್ಲಿ ರದ್ದುಗೊಳಿಸಿದ್ರು? 1857ರಲ್ಲಿ ದಂಗೆ ಆಯಿತು. ದಂಗೆ ಆಗೋಕ್ಕಿಂತ ಮುಂಚೆ ರದ್ದುಪಡಿಸ್ತಾರ? ಏನೋ ಅದಕ್ಕೆ ಸೈಡ್ ಎಫೆಕ್ಟ್ ಆಗಲಿಲ್ಲ ಅಂದರೆ ನಾವು ಹೇಗೆ ಬಿಡ್ತೀವಿ ಹೇಳಿ? ಬಿಡಲ್ಲ. ಸೈಡ್ ಎಫೆಕ್ಟ್ ಯಾವಾಗಾಯಿತು? 1857ರಲ್ಲಿ ಆಯಿತು. ಮುಂದೆ ಅವಾಗ ಅರಿವಾಯ್ತು ಇವನಿಗೆ, ಹಿಂಗೆ ಮಾಡೋದಕ್ಕೆ ಅವ ಹಂಗೆ ಮಾಡೋಗನ, ಈಗ ನನಗೆ ಹಿಂಗೆ ಎಫೆಕ್ಟ್ ಆಗ್ಲಿಕ್ಕತ್ತದ ಅಂತೇಳಿ ಅವಾಗ ಬಿಟ್ಟ ಅಣ್ಣ. ಯಾರು? ಲಾರ್ಡ್ ಕ್ಯಾನಿಂಗ್. ಎಷ್ಟರಲ್ಲಿ? 1858ರಲ್ಲಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಡೌಟ್ ಬರ್ಬೋದಾ? ಒಂದು ಕ್ವಶನ್ ಬರ್ಬೋದಾ? ಏನು ಕ್ವಶನು? ಸರ್, ನಮ್ಮ ರಾಣಿ ಚೆನ್ನಮ್ಮ ಅವ್ರ ಮೇಲೂ ಕೂಡ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಅವನೇನು ಥ್ಯಾಕರೆ ಅನ್ನೋನು ಬಂದು ನಿಮಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ನಿಮ್ಮ ಸಾಮ್ರಾಜ್ಯ ನಮ್ಮದಲ್ಲಿ ಬರುತ್ತೆ, ಇಲ್ಲಾಂದರೆ ಕಪ್ಪ ಕೊಡು, ಹೀಗೆಲ್ಲ ಹೇಳ್ತಾನೆ ಸರ್. ಅದು ಆಗಿರೋದು 1824ರಲ್ಲಿ ಸರ್. 1824ರಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಥವಾ ಈ ಡಾಲ್ಹೌಸಿನೇ ಬಂದಿರೋದು 1848ರಲ್ಲಿ ಬರ್ತಾನೆ ಸರ್. ಹೇಗೆ 24 ವರ್ಷಗಳ ಹಿಂದೆನೇ ಅದು ಬಂದಿತ್ತು ಸರ್ ಅಂತ, ಸರಿನಾ? ಸರ್, ಇತ್ತು. ಏನು? ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಈ ಬ್ರಿಟಿಷರಲ್ಲೇ ಇತ್ತು, ಡಾಲ್ಹೌಸಿ ತಂದದ್ದಲ್ಲ. ಡಾಲ್ಹೌಸಿ ತಂದದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಲ್ವೇ ಅಲ್ಲ.
ಬ್ರಿಟಿಷರ್ ತಂದಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಸರ್ ಡಾಲೌಸಿ ಕೂಡ ಬ್ರಿಟಿಷರೇ ಅಲ್ವಾ, ಬಟ್ ಬ್ರಿಟಿಷ್ ಏನೋ ಒಂದು ಕಂಪನಿ ಇದೆ ಅಲ್ವಾ, ಅವ್ರು ತಂದಿದ್ದ ನೀತಿ ಅದು. ಬಟ್ ಅದನ್ನು ಹಿಂಗೆ ಮಾಡಬೇಕು, ಇದೇ ರೂಲ್ಸ್ಗಳಿಂದನೇ ಮಾಡಬೇಕು, ಸ್ಟ್ರಿಕ್ಟಾಗಿ ಆ್ಯಕ್ಷನ್ನ ತರಬೇಕು ಅಂತ ಮಾಡಿದವನು ಯಾರು ಅಂದರೆ ಲಾರ್ಡ್ ಡಾಲೌಸಿ. ಸರಿನಾ, ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದವನು ಲಾರ್ಡ್ ಡಾಲೌಸಿ. ಯಾಕೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಾ? ಅದನ್ನು ನೀವು ಕ್ರಿಟಿಸೈಸ್ ಅಂತ ಅಂದ್ಕೊಳ್ಳಿ, ಇಲ್ಲ ಸರ್ಕಸ್ಟಿಸಮ್ ಅಂತ ಅಂದ್ಕೊಳ್ಳಿ, ಏನು ಬೇಕಾದ ಅಂದ್ಕೊಳ್ಳಿ. ಓಕೆ, ಇವಾಗ 1996ರಲ್ಲಿ ನಮ್ಮ ಎಚ್ ಡಿ ದೇವೇಗೌಡವರು, ಓಕೆ, ನಾನು ಯಾವುದೇ ಪಾರ್ಟಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಅಲ್ಲ, ನಾನು ಯಾರಿಗೂ ಕೂಡ ಓಟು ಹಾಕಿಲ್ಲ ಇಲ್ಲಿವರೆಗೂ, ನೋಟವನ್ನು ಹೊರತುಪಡಿಸಿ. ಸರಿನಾ, ಇದು ನೆನಪಿರಲಿ ನಿಮಗೆ. ಇವಾಗ ಹೇಳ್ತೀನಿ, ಈ 1986ರಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಯಾವುದರಲ್ಲಿ, ಲೋಕಸಭೆ ಮತ್ತು ಈ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಈ ಎಚ್ ಡಿ ದೇವೇಗೌಡ ಅವರು ಪ್ರಧಾನಮಂತ್ರಿ ಇದ್ದಾಗಲೇ ಬರ್ತದೆ. ಇದು ಒಂದು ಏನೋ ಹೊಸ ಆಲೋಚನೆಗಳನ್ನು ತೊಗೊಂಡು ಬರ್ತಾರೆ ಎಚ್ ಡಿ ದೇವೇಗೌಡ ಅವರು. ಯಾಕೆ, ಈ ಮಹಿಳೆಯರಿಗೂ ಕೂಡ ಸ್ವಲ್ಪ ನಾವು ಸ್ಥಾನಮಾನ ಏರಿಸೋಣ, ಅವರಿಗೂ ಕೂಡ ನಮ್ಮ ಅವರು ಲೆವೆಲಲ್ಲೇ ಇರಲಿಲ್ಲ, ಅವರಿಗೂ ಕೂಡ ಸ್ವಲ್ಪ ಮೀಸಲಾತಿ ಕೊಡೋಣ ಅಲ್ಲ ನಾವು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಅಂತ ಅವಾಗೆ ತಂದಿರ್ತಾರೆ. ಯಾವಾಗ 1996ರಲ್ಲಿ. ಸರಿನಾ, ಇಂಪ್ಲಿಮೆಂಟ್ ಆಯಿತಾ? ಆವಾಗ ಆಗಲಿಲ್ಲ. ಯಾವಾಗಾಯಿತು? 2023 ಡಿಸೆಂಬರಲ್ಲಿ 106ನೇ ತಿದ್ದುಪಡಿ ಮಾಡಿ ಏನಾಯಿತು? ಅದ್ರ ಹೆಸರೇನು? 106ನೇ ತಿದ್ದುಪಡಿ ಹೆಸರು ನಾರಿ ಶಕ್ತಿ. ಓಕೆ, ನಾರಿ ಶಕ್ತಿ ಅಂತ ತಂದರು ಅಲ್ವಾ. ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಎಷ್ಟು ಮೀಸಲಾತಿ ಕೊಟ್ಟರು? 33% ಮೀಸಲಾತಿ ಕೊಟ್ಟರು. ಇವಾಗ ಎಲ್ಲರೂ ನೀವು ಹೊಗಳ್ತಾ ಇರೋದು ಯಾರನ್ನ? ಈ ನಿರ್ಮಲಾ ಸೀತಾರಾಮನ್ ಅವರು ಹಂಗೆ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಹಿಂಗೆ ಮಾಡ್ದ ಅಂತ. ಓಕೆ, ಬಟ್ ಅದನ್ನು ತಂದವ್ರು ಯಾರು? ಮೂಲತಃ ಆ ಬೇರನ್ನು ಬಿತ್ತದವ್ರು ಯಾರು? ಆ ಬೀಜವನ್ನು ಬಿತ್ತದವ್ರು ಯಾರು ರೀ? ಎಚ್ ಡಿ ದೇವೇಗೌಡ ಅವರು ತಾನೇ. ಸರಿನಾ, ಸೊ ಕೆಲವೊಂದು ಈಗ ಹೆಚ್ಚಿಗೂ ಸ್ವಲ್ಪ ರೂಲ್ಸ್ ಎಲ್ಲ ಮಾಡಿ ಏನೋ ಭಾಳ ಸ್ಟ್ರಿಕ್ಟಾಗಿ ಇವಾಗ ಸ್ವಲ್ಪ ಅವ್ರು ಇಂಪ್ಲಿಮೆಂಟ್ ಮಾಡಿರ್ಬೋದು, ಅದಕ್ಕೆ ತಿದ್ದುಪಡಿ ಒಂದು ರೂಪವೇ ಕೊಟ್ಟಿರಬಹುದು. ಬಟ್ ಅದರ ಆಲೋಚನೆಯನ್ನು ತಂದಿರೋರು ಎಚ್ ಡಿ ದೇವೇಗೌಡ ಅಲ್ವಾ. ಈ ರೀತಿಯ ಎಚ್ ಡಿ ದೇವೇಗೌಡ ಇವ್ರ ಮೇಲೆ ಪ್ರಶ್ನೆ UPSC ಅವ್ರು ಕೇಳ್ತಾನೆ. ಜಸ್ಟ್ ನಿಮಗೆ PC ಇಂದ ನಿಮಗೆ ನಾರ್ಮಲ್ ಈ PSI ಮತ್ತು ಬೇರೆ ಬೇರೆ ಈ ಗ್ರೂಪ್ C ಲೆವೆಲಲ್ಲಿ ನಿಮಗೆ ಯಾರು ತಂದರು ಈ ನಾರಿ ಶಕ್ತಿ ಅಭಿಯಾನವನ್ನು ತಂದವರು ಯಾರು ಅಂದರೆ ಯಾರು? ಮೋದಿಯವರು. ಸರಿನಾ, ಸೊ ಹಾಗೆ ನಿಮಗೆ ಕೇಳಬಹುದು. ಸ್ವಲ್ಪ ಡೆಪ್ತ್ ಆಗಿ ಯಾರಿಗೆ ಸ್ವಲ್ಪ ಕ್ರೆಡಿಟ್ ಕೊಡಲೇಬೇಕಲ್ವಾ, ಆ ರೀತಿಯ ಕ್ರೆಡಿಟ್ ಕೊಡುವಂತಹ ಪ್ರಶ್ನೆಗಳು ನಿಮಗೆ ಎಲ್ಲಿ ಸಿಗ್ತವೆ ಅಂದರೆ UPSCಯಲ್ಲಿ ಸಿಗ್ತವೆ. ಇದನ್ನು ನೋಡ್ಕೊಳ್ಳಿ ನೀವು. ಹಾಗೆ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋದು ತಂದವರು ಕೂಡ ಬ್ರಿಟಿಷರು ತಂದಿರ್ತಾರೆ, ಜಾನ್ ಕಂಪ್ನಿನೇ ತಂದಿರ್ತದೆ. ಬಟ್ ಅದನ್ನು ನಿಯತ್ತಾಗಿ ಸ್ವಲ್ಪ ಏನಂದರೆ ನಿಯತ್ತಾಗಿ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ರೂಲ್ಸಿಂದ ಸ್ಟ್ರಿಕ್ಟಾಗಿ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದವನು ಯಾರು ಅಂದರೆ ಈ ಲಾರ್ಡ್ ಡಾಲೌಸಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಾಂಗ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದಾನೆ. ಯಾವುದು? ಪಾಂಗ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಬಿಯಾಸ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಸಿಂಧೂ ನದಿ ಒಪ್ಪಂದ ಎಷ್ಟರಲ್ಲಿ? 1960 ಸೆಪ್ಟೆಂಬರ್ 19. ಯಾಕೆ ಸರ್ ಹೇಳ್ತಾ ಇದ್ದೀರಾ? ಸಿಂಧು ನದಿ ಒಪ್ಪಂದವನ್ನು ರೀಸೆಂಟಾಗಿ ನಮ್ಮ ಭಾರತ ಕ್ಯಾನ್ಸಲ್ ಮಾಡಿದೆ. ಯಾಕೆ? ಉಗ್ರ ದಾಳಿ ಆಯಿತು, 26 ಜನ ಹುತಾತ್ಮರಾದರು. ಅವ್ರೇನೋ ಅಂದರೆ ಮರಣ ಹೊಂದಿದ್ದಾರೆ. ಹುತಾತ್ಮ ಅಂದರೆ ನಮ್ಮ ಆರ್ಮಿ ಪರ್ಸನಲ್ಸ್ ಏನಾದರೂ ಡೆತ್ ಆಗಿದ್ರೆ ಅವ್ರಿಗೆ ಹುತಾತ್ಮ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ಸೊ ಇವ್ರು ಏನಾದರೂ ಡೆತ್ ಆದರು. ಯಾರು? 26 ಜನ ನಮ್ಮ ಭಾರತದ ನಾಗರಿಕರ. ರಾಂಗ್, 25+1. ಯಾಕೆ ಸರ್? ಕ್ಲಾರಿಟಿ ಇರಬೇಕು. ಯಾವುದೇ ಆಗಲಿ ನಾವು ಓದುವಾಗ ಕ್ಲಾರಿಟಿ ಇರಬೇಕು. 26 ಜನ ನಮ್ಮ ಭಾರತೀಯರಲ್ಲ, 25 ಜನ ನಮ್ಮ ಭಾರತೀಯರು, ಒಬ್ಬ ನೇಪಾಳಿ ಪ್ರಜೆ ಏನಾಗ್ತಾರೆ? ಡೆತ್ ಆಗ್ತಾರೆ. ಎಲ್ಲಿ? ಈ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕ್ದಲ್ಲಿ. ಓಕೆ, ಇದು ನೆನಪಿರಲಿ, ನಿಮ್ಗೆ ಗೊತ್ತಿರಲಿ. ಟೋಟಲ್ ಎಷ್ಟು ಜನ ಅಂತಂದರೆ 26 ಜನ ಸಾವನ್ನಪ್ತಾರೆ. 25 ಜನ ನಮ್ಮ ಭಾರತೀಯ ಪ್ರಜೆಗಳು, ಒಬ್ಬರು ಈ ನೇಪಾಳಿ ಪ್ರಜೆ. ಸರಿನಾ, ಇದು ನಿಮಗೆ ಕ್ಲಾರಿಟಿ ಇರಲಿ. ಹಾಗೆ ಅದು ಆದ ನಂತರ ಏನು ಮಾಡ್ತಾರೆ? ಈ ಸಿಂಧೂ ನದಿ ಒಪ್ಪಂದ ಏನಿದೆ ಅಲ್ವಾ, 1960 ಸೆಪ್ಟೆಂಬರ್ 19ರಂದು ಆಗಿರ್ತಕ್ಕಂಥ ಸಿಂಧೂ ನದಿ ಒಪ್ಪಂದವನ್ನು ನಮ್ಮ ಭಾರತ ಕ್ಯಾನ್ಸಲ್ ಮಾಡ್ತದೆ. ಆ 1960ರಲ್ಲಿ ಸಿಂಧೂ ನದಿ ಒಪ್ಪಂದ ಆದ ಪ್ರಕಾರ ಈ ಎಷ್ಟು ನದಿಗಳು ಪಾಕಿಸ್ತಾನಕ್ಕೆ ಹೋಗಿದ್ವು, ಎಷ್ಟು ನದಿಗಳು ನಮ್ಮ ಭಾರತದಲ್ಲೇ ಉಳಿದಿದ್ವು ಅಂದರೆ ಆ ನದಿಗಳ ನೀರನ್ನು ಪಾಕಿಸ್ತಾನ ತಗೊಳ್ತಿತ್ತು, ಈ ಉಳಿದಿರ್ತಕ್ಕಂಥ ನದಿಗಳ ನೀರನ್ನು ನಮ್ಮ ಇಂಡಿಯಾ ಬಳಸ್ಕೊಳ್ತಿತ್ತು ಅಂತ ಕೇಳಿದ್ರೆ ಟೋಟಲಿ ಅವ್ರಿಗೆ 3 ನಮಗೆ 3. ಯಾವುದೇ ಸರ್ 3 ಓಕೆ, 3 ಹಿಂಗೆ ಬರ್ಕೊಳ್ಳಿ. ಏನು? JCBRS. ಓಕೆ, ಇಲ್ಲೊಂದು ಮೇಲೆ ಸಿಂಧು ಹಾಕೊಂಡ್ಬಿಡಿ. ಈ JC, ಓಕೆ, ಈ JC ಏನಿದೆಯಲ್ಲ, ಈ JC ಮೇಲ್ಗಡೆದು ಈ ಸಿಂಧು ಆಗಲಿ, J ಆಗಲಿ, C ಆಗಲಿ, ಮೀನ್ಸ್ ಈ ಸಿಂಧು, ಝೀಲಮು, ಚಿನಾಬು ಈ 3 ನದಿಗಳು ಪಾಕ್ಗೆ ಹೋದರೆ, ಓಕೆ, ಪಾಕಿಗೆ ಹೋದರೆ ಈ ಬಿಯಾಸು, ರಾವಿ, ಸಟ್ಲೇಜ್ ಅನ್ನುವ ಈ 3 ನದಿಗಳು ನಮ್ಮ ಇಂಡಿಯಾಕ್ಕೆ ಒಳಪಟ್ಟಿದ್ದವು. ಓಕೆ, ಇಂಡಿಯಾ ನದಿಗಳು. ಈ ಇಂಡಿಯಾದವರು ಈ ನದಿಗಳನ್ನು ಬಳಸ್ಕೋಬಹುದಾಗಿತ್ತು. ಸರಿನಾ, ಇದನ್ನು ನೆನಪಿರಲಿ, ನಿಮಗೆ ಕೇಳಬಹುದು. ಯಾವ ನದಿಗಳು ಪಾಕಿಸ್ತಾನಕ್ಕೆ ಸೇರಿದ್ದವು, ಯಾವ ನದಿಗಳು ನಮ್ಮ ಭಾರತಕ್ಕೆ ಸೇರಿದ್ದವು ಅಂತ ಕೇಳಿದ್ರೆ JCBRS ಅಂತ ಬರ್ಕೋಬೇಕು. ಮೇಲ್ಗಡೆ JC2 ಪ್ಲಸ್ ಒಂದು ಸಿಂಧೂ ನದಿಯನ್ನು ಅವ್ರಿಗೆ ಕೊಟ್ಟು ಉಳಿದದ್ದು BRS ಅನ್ನು ನಾವು ತೊಗೊಂಡ್ಬಿಡ್ಬೇಕು. ಓಕೆ, ಇದು ನೆನಪಿರಲಿ, ನಿಮಗೆ ಕೇಳಬಹುದು. ಬಿ ಅಂದರೆ ಬಿಯಾಸು, ರಾವಿ ಮತ್ತು ಸಟ್ಲೇಜು. ನೆನಪಿರಲಿ, ನಿಮಗೆ ಕೇಳಬಹುದು. ಸರಿನಾ, ಹಾಗೆ ಈ ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಈ ಸಟ್ಲೇಜು. S ಫಾರ್ ಸಿಂಧು, S ಫಾರ್ ಸಟ್ಲೇಜ್. ಸರಿನಾ, ಇದು ನಿಮ್ಗೆ ಗೊತ್ತಿರಲಿ, ಕೇಳಬಹುದು.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯಪಾಲರಿಗೆ ಯಾರು ಸಲಹೆ ನೀಡುತ್ತಾರೆ ಅಂತ ಕೇಳಿದ್ದಾರೆ. ಯಾರು ಸಲಹೆ ನೀಡ್ತಾರೆ ಸರ್ ಅವ್ರು PS ಸಲಹೆ ನೀಡ್ತಾರೆ. ಅದನ್ನು ಹೊರತಾಗಿ ಯಾರು ಸಲಹೆ ನೀಡ್ತಾರೆ? ಯಾರು ಅಂದರೆ ಮಂತ್ರಿಗಳ ಮಂಡಳಿ. ಓಕೆ, ಯಾವ ಮಂತ್ರಿ ಮಂಡಳಿ? ಕೇಂದ್ರೀಯ ಮಂತ್ರಿಮಂಡಳಿ ಅಥವಾ ರಾಜ್ಯ ಮಂತ್ರಿಮಂಡಳಿ? ರಾಜ್ಯ ಮಂತ್ರಿಮಂಡಳಿ. ಓಕೆ, ರಾಜ್ಯದಲ್ಲಿರ್ತಾರೆ ತಾನೇ ರಾಜ್ಯಪಾಲರು. ಸೊ ಅದಕ್ಕೆ ರಾಜ್ಯದ ಓಕೆ ಈ ವಿಧಾನಸಭೆಯಲ್ಲಿ ಕಂಡುಬರ್ತಕ್ಕಂಥ ಮಂತ್ರಿಮಂಡಳಿ ಏನಿದೆ ಅಲ್ವಾ, ಅವರು ಸಲಹೆಗಳನ್ನು ನೀಡ್ತಾರೆ. ಓಕೆ, ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಳಿಗಳು ಇವರಿಗೆ ಸಲಹೆಯನ್ನು ನೀಡ್ತಾರೆ. ಸರ್ ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಹಾಗೆ ನಮ್ಮ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕೇಳಿದಾಗ ನಾವು ಏನಂತ ಹೇಳ್ತೀವಿ? ನಮ್ಮ ರಾಜ್ಯದ ಯಾವುದೇ ಒಂದು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು, CO ಯಾರು ಅಂತ ಕೇಳಿದಾಗ ನೀವು ಏನಂತ ಹೇಳ್ತೀರಾ? ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ನಿಮಗೆ ಈ ಮುಖ್ಯಮಂತ್ರಿ, ಆಪ್ಷನ್ ಸಿ ಏನು ಕೊಡ್ತಾನೆ? ಈ ಮಂತ್ರಿಗಳ ಮಂಡಳಿ, ಆಪ್ಷನ್ ಡಿ ಏನಂತ ಕೊಡ್ತಾನೆ ನಿಮಗೆ? ಈ ಹೈಕೋರ್ಟ್ನ ಚೀಫ್ ಜಸ್ಟಿಸ್. ಓಕೆ, ಮುಖ್ಯ ನ್ಯಾಯಮೂರ್ತಿಗಳು ಅಂತ ಕೊಡ್ತಾರೆ. ಯಾರು ಅಂತ ಹೇಳ್ಬೋದಾ? ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಅಂದರೆ ನಮ್ಮ ರಾಜ್ಯಪಾಲರು ಕಂಡು ಬರ್ತಾರೆ ರೀ. ಓಕೆ, ನಮ್ಮ ರಾಜ್ಯಪಾಲರು ಏನಿದಾರಲ್ವಾ, ಈ ರಾಜ್ಯಪಾಲರು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಾರೆ. ಹಾಗೆ ದೇಶದ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಾಗಿರ್ತಾರೆ? ರಾಷ್ಟ್ರಪತಿಗಳಾಗಿರ್ತಾರೆ, ಪ್ರೆಸಿಡೆಂಟ್ ಆಗಿರ್ತಾರೆ. ಪ್ರಸ್ತುತ ಯಾರಿದ್ದಾರೆ? ದ್ರೌಪದಿ ಮುರ್ಮು ಅವರಿದ್ದಾರೆ. ಸರ್ ನಾನು ನೆನಪಿರಲಿ ಕೇಳಬಹುದು ನಿಮಗೆ. ಹಾಗೆ ಏನಾದರೂ ಭಾರತ ಯುದ್ಧವನ್ನು ಘೋಷಣೆ ಮಾಡಿದರೆ, ಓಕೆನಪ್ಪ, ಇವತ್ತು ಡೇಟ್ ಎಷ್ಟಿದೆ? 10 ಇದೆ ಅಂತ. ಓಕೆ, ಇವತ್ತು 10 ಇದೆ, 10 ಮೇ ಇದೆ. ಇವತ್ತೇನಾದರೂ ಘೋಷಣೆ ಮಾಡಬೇಕು, ಪಾಕಿಸ್ತಾನವನ್ನು ಏನಿಲ್ಲ ಅರಬ್ಬಿ ಸಮುದ್ರಕ್ಕೆ ಸೇರಿಸಬೇಕು ಅಂತ ಏನಾದರೂ ಮನಸ್ಸು ಬಂದರೆ ನಮ್ಮ ಇಂಡಿಯಾದವರಿಗೆ, ಅದನ್ನು ನಿರ್ಣಯವನ್ನು ಅಫಿಷಿಯಲಾಗಿ ಯಾರು ಹೇಳ್ತಾರೆ? ಭಾರತ ಯುದ್ಧ ಮಾಡೋನು ಅಂತ ಅವ್ರಿಗೆ ಲೆಟರ್ ಯಾರು ಕಳಿಸ್ತಾರೆ ಹೇಳಿ ನೋಡೋಣ? ಹೇಳ್ಬಹುದಾ? ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಹಾಗೆ ಸಂಸತ್ತು. ಆಪ್ಷನ್ ಡಿ ಏನು ಬರುತ್ತೆ ನಿಮಗೆ? ಈ CDS. ಓಕೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಬರುತ್ತೆ. ಸೊ ಈ ನಾಲ್ವರಲ್ಲಿ ಯಾರು ಕಳಿಸ್ತಾರೆ ಯುದ್ಧ ಮಾಡೋಣ ಅಂತ ಅಫಿಷಿಯಲಾಗಿ ಕಳಿಸೋರು ಯಾರು? ಸರ್ ಪ್ರಧಾನಮಂತ್ರಿಗಳು ಅಂದರೆ ಒಂದು ಮಾರ್ಕ್ಸ್ ಹೊಗೆ ಆಗುತ್ತೆ ರೀ ನಿಮ್ಮದು, ಜೈ ಅನ್ನತ್ತೆ. ಓಕೆ, ಅಲ್ಲ, ಪ್ರಧಾನಮಂತ್ರಿಗಳಲ್ಲ. ಬಟ್ ಯಾರು ಅಂದರೆ ಅಫಿಷಿಯಲಾಗಿ ಕಳಿಸೋರು ಪ್ರೆಸಿಡೆಂಟ್ ಅವರು. ಓಕೆ, ಪ್ರೆಸಿಡೆಂಟ್ ಅವರೇ ಬಾನಪ್ಪ ಯುದ್ಧ ಮಾಡೋನು, ಬೇಡ ಯುದ್ಧ ಮಾಡೋದು ಬೇಡ, ಶಾಂತಿ ಮಾಡ್ಕೊಳ್ಳೋದಿತ್ತಂದ್ರೂ ಕೂಡ ಪ್ರೆಸಿಡೆಂಟ್ ಅವರೇ ಮನವಿ ಮಾಡ್ತಾರೆ, ಪ್ರೆಸಿಡೆಂಟ್ ಅವರೇ ಲೆಟರ್ ಬರೀತಾರೆ, ಅವರೇ ಹೇಳ್ತಾರೆ ಅಫಿಷಿಯಲ್ ಆಗಿ. ಯುದ್ಧ ಮಾಡೋದು ಅಂತ ಇದ್ರೂ ಕೂಡ ಇವರೇ ಪ್ರೆಸಿಡೆಂಟೇ ಹೇಳ್ತಾರೆ. ಯಾಕೆ? ಮೂರೂ ಪಡೆಗಳ ಸರ್ವೋಚ್ಚ ದಂಡನಾಯಕರು ಯಾರಾಗಿರ್ತಾರೆ ಅಂದರೆ ಭಾರತದ ಪ್ರೆಸಿಡೆಂಟ್ ಆಗಿರ್ತಾರೆ, ನಾಟ್ ಅ ಪ್ರೈಮ್ ಮಿನಿಸ್ಟರ್ ಸಲಹೆ ಕೊಡಬಹುದು. ಸರಿನಾ? ಸಲಹೆ ಕೊಡಬಹುದು ಪ್ರೈಮ್ ಮಿನಿಸ್ಟರ್ ಮತ್ತು ಈ ಮಂತ್ರಿಮಂಡಳಿ ಸಲಹೆ ಕೊಡಬಹುದು. ಬಟ್ ಅದನ್ನು ನಿರ್ಧಾರ ತಗೊಳ್ಳೋದು, ಅವ್ರನ್ನ ಕರೆಯೋದು, ಮಾಡೋದು ಎಲ್ಲವೂ ಕೂಡ ಈ ಉತ್ಸವ ಮೂರ್ತಿಯಾದ ಪ್ರೆಸಿಡೆಂಟೇ. ಸರಿನಾ? ನೆನ್ಪಿಟ್ಕೊಳ್ಳಿ, ಭಾರತದ ರಬ್ಬರ್ ಸ್ಟ್ಯಾಂಪ್ ಯಾರು? ಪ್ರೆಸಿಡೆಂಟೇ ಕರೀತಾರೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಯಾಕಂದರೆ ಇವೆಲ್ಲವೂ ಕೂಡ ಈ ರೀಸೆಂಟಾಗಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳೋ ರೀತಿಯಿಂದ ಈ ರೀತಿಯ ಪ್ರಶ್ನೆಗಳು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಶಿಕ್ಷಣದ ಹಕ್ಕನ್ನು ಭಾರತ ಸಂವಿಧಾನದ ಯಾವ ಪರಿಚ್ಛೇದದಡಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಸೇರ್ಪಡೆ ಮಾಡಿದ್ರು ಯಾವಾಗ? 2002ರಲ್ಲಿ. ಸರಿನಾ? 2002ರಲ್ಲಿ ಎಷ್ಟನೇ ತಿದ್ದುಪಡಿ ಮೂಲಕ? 86ನೇ ತಿದ್ದುಪಡಿಯ ಮೂಲಕ. ಓಕೆ, ಯಾವ ತಿದ್ದುಪಡಿಯ ಮೂಲಕ ಅಂದರೆ ಈ 86ನೇ ತಿದ್ದುಪಡಿಯ ಮೂಲಕ. ಸರಿನಾ? ಇದು 2002 ಆಗಬೇಕು. ಸರಿಯಾ? ಸೊ ಎಷ್ಟನೇ ಒಂದು ವಿಧಿಯಲ್ಲಿ ಸೇರ್ಪಡೆ ಮಾಡಿದ್ರು ಅಂತ ಕೇಳಿದ್ರೆ 21A ವಿಧಿಯ ಅಡಿಯಲ್ಲಿ ಶಿಕ್ಷಣದ ಹಕ್ಕನ್ನಾಗಿ ಇಡ್ತಾರೆ. ಸರ್ ಈ 45ನೇ ವಿಧಿಯಲ್ಲೂ ಕೂಡ ಶಿಕ್ಷಣದ ಹಕ್ಕಿದೆಯಲ್ಲ ಸರ್? ಈ 45ನೇ ವಿಧಿಯಲ್ಲಿ ಏನಿದೆ ಅಂದರೆ 6 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳ್ತದೆ. ಯಾವುದು? 45ನೇ ವಿಧಿಯಲ್ಲಿ. ಈ 21A ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳ್ತದೆ. ನೀನು 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಶಿಕ್ಷಣ ಬಿಡಿಸು ಕೇಳಲ್ಲ ನಿನಗೆ. ಸರಿನಾ? ಬಟ್ ನೀನು 6ರಿಂದ 14 ವರ್ಷ ಏನಾದರೂ ನಿನ್ನ ಮನುಷ್ಯ ಇದ್ದೆ ಅಂದರೆ, ಒಬ್ಬ ಹುಡುಗ ಇದ್ದಿ, ಒಬ್ಬ ಹುಡುಗಿ ಇದ್ದಿ ಅಂತಂದರೆ ನಿನ್ನ ಶಿಕ್ಷಣವನ್ನು ನೀನು ಪಡ್ಕೊಳ್ಳೋದು ನಿನ್ನ ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ತದೆ. ಯಾವುದು? 21A ವಿಧಿ ಅನ್ನೋದು. ಸರಿನಾ? ಇದು ಗೊತ್ತಿರಲಿ ಕೇಳಬಹುದು. ಹಾಗೆ ಈ ಮೂಲಭೂತ ಕರ್ತವ್ಯವೂ ಕೂಡ ಇದೆ. 11ನೇ ಮೂಲಭೂತ ಕರ್ತವ್ಯ ಏನು? ಪೋಷಕರು ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಲೇಬೇಕು ಅನ್ನೋದು. ಸರಿನಾ? ಕೊಡಿಸಲೇಬೇಕು. ಅವರು ಹಕ್ಕಿದೆ ಅದು, ಅವರ ಕರ್ತವ್ಯ ಇದೆ ಇದು. ಸರಿನಾ? ಇದು ಗೊತ್ತಿರಲಿ ನಿನಗೆ. ಬಟ್ ಏನಾದರೂ ಸರ್ ನಾನು ಒಂದು 34 ವರ್ಷದ ಚಿಕ್ಕ ಪಾಪು ಇದ್ದೀನಿ, ನನಗೆ ಶಿಕ್ಷಣ ಬೇಕು ಸರ್, ಕಪಾಳ ಹೊಡಿತದೆ ಗೌರ್ಮೆಂಟು. ಓಕೆ, ನಿನಗೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ 6ರಿಂದ 14 ಅಂತ. ಸರಿಯಾ? ಇದು ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದಿ ಅಡ್ವೆಂಚರ್ಸ್ ಆಫ್ ಆ್ಯಂಡ್ ಅ ಮಮ್ಮ ಅಂತ ಇದೆ. ಓಕೆ, ಹೂ ರೋಟ್ ದ ಬುಕ್ ದ ಅಡ್ವೆಂಚರ್ಸ್ ಈ ದ ಮಮ್ಮ ಆ್ಯಂಡ್ ಅ ಮಮ್ಮ ಅಂತ ಆ್ಯಂಡ್ ಫ್ರೆಂಡ್ಸ್
ಅನ್ನುವ ಪುಸ್ತಕವನ್ನು ಬರೆದವ್ರು ಯಾರು ಅಂತ. ಓಕೆ, ದ ಅಡ್ವೆಂಚರ್ಸ್ ಆ್ಯಂಡ್ ಮಮ್ಮ ಅನ್ನುವ ಒಂದು ಪುಸ್ತಕವನ್ನು ಬರೆದವ್ರು ಯಾರು ಅಂದರೆ ನಟಿ ಅಲಿಯಾ ಭಟ್ ಅನ್ನೋರು ಒಂದು ಈ ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಇದು ರೀಸೆಂಟಾಗಿ ನಿಮಗೆ SSC GDಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಇದು. ಸರಿನಾ, ಇದು ಕೇಳ್ಬೋದು ನಿಮಗೆ, ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ಮೇಲಿನ ಪ್ರಶ್ನೆಗಳು ಇರ್ತವೆ ಇವೆಲ್ಲವೂ ಕೂಡ. ಸರ್ ಹಾಗಾದರೆ ಬಾಲಿವುಡಲ್ಲಿ ಯಾರ್ಯಾರು ಏನೇನು ಬರೆದಿದ್ದಾರೆ ಅವೆಲ್ಲವೂ ಕೂಡ ನೋಡಬೇಕಾ, ಓದ್ಕೋಬೇಕಾ? ಹೌದು, ನೋಡ್ಕೋಬೇಕಾಗುತ್ತೆ ಸರ್. ಸರಿನಾ, ಐ ಆಮ್ ನಾಟ್ ಅ ಮೆಸ್ಸಿ ಅನ್ನೋ ಒಂದು ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂದರೆ ಈ ಸೋನು ಸೂದ್ ಅವ್ರು ಬರೆದಿದ್ದಾರೆ. ಸರಿನಾ, ದ ಕಿಸ್ ಆಫ್ ಮೈ ಲೈಫ್ ಅನ್ನೋದು ಈ ಯಾರು ಇಮ್ರಾನ್ ಹಶ್ಮಿ ಅವ್ರು ಬರೆದಿದ್ದಾರೆ ಅನಿಸುತ್ತೆ. ಓಕೆ, ಅವ್ರು ಬರೆದಿದ್ದಾರೆ ಅನಿಸುತ್ತೆ, ಅಲ್ಲ ಅವರೇ ಬರೆದಿದ್ದಾರೆ. ಸರಿನಾ, ಸೊ ಈ ರೀತಿಯ ಕೆಲವೊಂದು ಪ್ರಶ್ನೆಗಳು ಕೆಲವೊಂದು ಪುಸ್ತಕಗಳನ್ನು ನೀವು ನೋಡ್ಕೋಬೇಕಾಗತ್ತೆ, ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಇರ್ತವೆ. ಸೊ ಅದಕ್ಕೆ ಅವ್ನು ನೋಡ್ಕೋಬೇಕಾಗತ್ತೆ, ಅದನ್ನು ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ ಅಂತ ಕೇಳಿದಾನೆ. ಯಾರು ಹಣಕಾಸು ಆಯೋಗವನ್ನು ರಚಿಸುತ್ತಾರೆ? ಭಾರತದ ಅಧ್ಯಕ್ಷರು ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಎಷ್ಟನೇ ವಿಧಿಯ ಅನ್ವಯ ಭಾರತದ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ ಅಂತ ಕೇಳಿದ್ರೆ 280ನೇ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಸರಿನಾ, ನಿಮಗೆ ಇದು ಕೇಳಬಹುದು. ಹಾಗೆ ಈ ರೀಸೆಂಟಾಗಿ ಎಷ್ಟನೇ ಹಣಕಾಸು ಆಯೋಗ ಇದೆ? ಇವಾಗ ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗ ಇದೆ ಅಂದರೆ 15ನೇ ಹಣಕಾಸು ಆಯೋಗ ಇದೆ. ಸರ್ ಇಲ್ಲ ಸರ್, 16ನೇ ಹಣಕಾಸು ಆಯೋಗ ಇದೆ, ಅದರ ಅಧ್ಯಕ್ಷರು ಅರವಿಂದ್ ಪನಗರಿಯ. ಇಲ್ಲ ಸರ್, ನೀವು ಹೇಳೋದು ರೈಟು, ಬಟ್ ಪ್ರಸ್ತುತ ಇಲ್ಲ ಅದು. ಯಾಕಂದರೆ ಇವ್ರದ್ದು ಟೆನ್ಯೂರ್ ಸ್ಟಾರ್ಟ್ ಆಗೋದು 2026ರಿಂದ. 16ನೇ ಹಣಕಾಸು ಆಯೋಗದ ಒಂದು ಟೈಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ 2026ರಿಂದ. ಸರಿನಾ, ಬಟ್ ಅಲ್ಲಿವರೆಗೂ ಯಾರಿರ್ತಾರೆ ಅಂದರೆ ಈ 15ನೇ ಹಣಕಾಸು ಆಯೋಗ ಇರುತ್ತೆ. ಓಕೆ, ಯಾವುದು ಈ NK ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕಂಡುಬರ್ತಕ್ಕಂಥ 15ನೇ ಹಣಕಾಸು ಆಯೋಗ ಕಂಡುಬರುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ, ನಿಮಗೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೇಳ್ಬೋದು, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೇಳ್ಬೋದು. ಅವರ ಅವಧಿ ಎಷ್ಟು ಅಂತ ಕೇಳ್ಬೋದು. 5 ವರ್ಷ ಇರುತ್ತೆ ಅವಧಿ ಅವ್ರದ್ದು. ಸರಿನಾ, ಸರ್ ಹಾಗಾದರೆ 30 ಆಗಬೇಕಲ್ವಾ ಸರ್? ಇಲ್ಲ ಸರ್, ಕೋವಿಡಲ್ಲಿ ಅದು ಏನಾಗುತ್ತೆ, 1 ವರ್ಷ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ 26ರಿಂದ 31 ಮಾಡ್ಕೊಂಡಿದ್ದಾರೆ. ಇದನ್ನು ಕೂಡ 5 ವರ್ಷನೇ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಬರೋ ನೃತ್ಯವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದಾನೆ. ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದ್ರೆ ಈ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದಲ್ಲಿ ಈ ಜಬರೋ ನೃತ್ಯವನ್ನು ನಡೆಸಲಾಗುತ್ತದೆ. ಯಾವುದು ಜಬರೋ ನೃತ್ಯ? ಜಬರದಸ್ತ್ ನೃತ್ಯ ಅಲ್ಲ, ಜಬರೋ ನೃತ್ಯ. ಹಾಗೆ ಕುಡು ಅನ್ನುವ ಒಂದು ನೃತ್ಯವನ್ನು ಕೂಡ ನಿಮಗೆ ಇದೇ ಜಮ್ಮು ಕಾಶ್ಮೀರದಲ್ಲಿ ನಡೆಸಲಾಗುತ್ತದೆ. ಯಾವುದು ಈ ಕುಡು ಅನ್ನೋದು. ಸರಿನಾ, ಹಾಗೆ ಈ ಜಬರೋ ನೃತ್ಯವನ್ನು ಕೂಡ ನಿಮಗೆ ಯಾವ ಒಂದು ರಾಜ್ಯದಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದ್ರೆ ಈ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದಲ್ಲಿ, ಹಳೆಯ ಜಮ್ಮು ಕಾಶ್ಮೀರದಲ್ಲಿ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು? ಇವಾಗಲೇ ಹೇಳಿದೆ ನಿಮಗೆ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಇದೇ ಲಾರ್ಡ್ ಕ್ಯಾನಿಂಗು. ಹಾಗೆ ಭಾರತದ ಮೊದಲ ವೈಸ್ರಾಯ್ ಯಾರು? ಇದೇ ಲಾರ್ಡ್ ಕ್ಯಾನಿಂಗು. ಸರಿನಾ, ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಾಮಾಜಿಕ ಕಾರಣಗಳು ಯಾವುದು ಅಂತ. ಯಾವುದ್ಯಾವುದು ಸಾಮಾಜಿಕ ಕಾರಣಗಳು? ಬ್ರಿಟಿಷರಿಂದ ಭಾರತೀಯರ ಬಗೆಗಿನ ಅಮಾನವೀಯ ವರ್ತನೆ, 1 ಸಾಮಾಜಿಕ ತಾರತಮ್ಯ, ಧರ್ಮದ ಮೇಲಿನ ಹಸ್ತಕ್ಷೇಪ ಮತ್ತು ಮಿಷನರಿಗಳ ಪ್ರಭಾವವು ಭಾರತೀಯರಲ್ಲಿ ಬಂಡಾಯದ ಭಾವನೆಯನ್ನು ಉಂಟು ಮಾಡುವ ಕಾರಣಗಳಾಗಿದ್ದಾವೆ. ಯಾವುದು? ಇವೆಲ್ಲವೂ ಕೂಡ ನಿಮಗೆ ಸಾಮಾಜಿಕ ಕಾರಣಗಳು ಅಂತ ಕಂಡುಬರ್ತವೆ. ಸರಿನಾ, ಮಿಲಿಟರಿ ಕಾರಣಗಳೇನೇನು? ರಾಯಲ್ ಎನ್ಫೀಲ್ಡ್ ಗನ್. ಸರಿನಾ, ಸೊ ಇವೆಲ್ಲವೂ ಕೂಡ ನಿಮ್ಗೆ ಬರ್ತವೆ. ಹಾಗೆ ಇನ್ನೊಂದು, ಈ ರಾಜರಿಗೆ ಪಿಂಚಣಿ ಹಣವನ್ನು ರದ್ದು ಮಾಡ್ತಾರೆ. ಸರಿನಾ, ಸೊ ಅದೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಬರ್ತದೆ. ಸರಿಯಾ, ಸೊ ನಿಮಗೆಲ್ಲವೂ ಕೂಡ ಇವು ಈಸಿಯಾಗಿ ಗೊತ್ತಾಗ್ತವೆ. ಕಾರಣಗಳು ಅಂದರೆ ಏನಿಲ್ಲ, 1857ರ ಕಾರಣಗಳು ನಿಮಗೆ ಅಲ್ಲೇ ನೋಡಿದ್ರೆ ನೀವು ಹೇಳಬಹುದು. ಸೊ ಇದು ಕರೆಕ್ಟ್ ಆಗಿದೆ, ಇದು ರಾಂಗ್ ಆಗಿದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಶಿವಕುಮಾರ್ ಶರ್ಮಾ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಶಿವಕುಮಾರ್ ಶರ್ಮಾ ಅವರು ಯಾವ ಒಂದು ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಹೇಳ್ಬಹುದಾ? ಸಂತೂರ್. ಓಕೆ, ಈ ಸಂತೂರ್ ಅನ್ನುವ ಒಂದು ವಾದ್ಯಕ್ಕೆ ಈ ಶಿವಕುಮಾರ್ ಶರ್ಮಾ ಅನ್ನೋರು ಸಂಬಂಧವನ್ನು ಹೊಂದಿದ್ದಾರೆ. ಸರಿನಾ, ಇದು ಗೊತ್ತಿರ್ಬೋದು, ನಿಮ್ಗೆ ಕೇಳ್ಬೋದು. ಹಾಗೆ ಜಾಕಿರ್ ಹುಸೇನ್ ಅವರು ತಬಲಾ, ಯಾಕಂದರೆ ರೀಸೆಂಟಾಗಿ ಡೆತ್ ಆಗಿದ್ದಾರೆ, ಅವ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸರಿನಾ, ಸೊ ಅದಕ್ಕೆ ಅವರು ನೆನಪಿಟ್ಕೊಳ್ಳಿ. ಅವರು ಎಲ್ಲಿ ಡೆತ್ ಆದರು? ಅಮೇರಿಕಾದಲ್ಲಿ ಡೆತ್ ಆದರು. ಸರಿನಾ, ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991ರ ಆರ್ಥಿಕ ಸುಧಾರಣೆಗಳು, ಅದರ ಬಗ್ಗೆ ಕೇಳಿದ್ದಾನೆ. 1991ರ ಆರ್ಥಿಕ ಸುಧಾರಣೆಗಳನ್ನು ನಾವು ಏನಂತ ಕರಿತೀವಿ? ಅವಾಗ LPG ಬರ್ತದೆ, ಲಿಬರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಇದು ಯಾವಾಗ ಬಂತು? ಇದು ಯಾವ ಒಂದು ಆರ್ಥಿಕ ಸುಧಾರಣೆಯ ಒಂದು ಪರಿಣಾಮವಾಗಿ ಬಂತು ಅಂದರೆ 1991ರ ಆರ್ಥಿಕ ಸುಧಾರಣೆಯ ನೀತಿಯ ಒಂದು ಪರಿಣಾಮವಾಗಿ ಬಂದಿರತಕ್ಕಂಥದ್ದೇ ಈ LPG ಅನ್ನೋದು. ಸರಿನಾ, ಯಾವುದು? ಲಿಬರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನೋದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನು ಆಧರಿಸಿದೆ. ಯಾವುದು? 1991ರ ಆರ್ಥಿಕ ಸುಧಾರಣೆಗಳ ನೀತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅವಧನ್ನು ಯಾವಾಗ ವಶಪಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾನೆ. ಸರ್, ಯಾರು ವಶಪಡಿಸ್ಕೊಂಡ್ರು? ಯಾವಾಗ ವಶಪಡಿಸ್ಕೊಂಡ್ರು? ಯಾಕೆ ವಶಪಡಿಸ್ಕೊಂಡ್ರು? ಬೇಕು ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬತ್ತಲ್ಲ ಇಲ್ಲೇ.
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಈ ಡಾಲೌಸಿ ಏನಿರ್ತಾನೆ ಅಲ್ವಾ, ಈ ಡಾಲೌಸಿ 1856ರಲ್ಲಿ ಈ ಅವಧನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ಅವ ವಶಪಡಿಸ್ಕೊಂಡು ಅವ ಹೋಗ್ತಾನೆ, ಅಂತ ನಾನು ಲಂಡನ್ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಮುಂದೆ ಸಿಗಬಾರ್ದು ಸಿಕ್ಕವ ಯಾರು ಅಂದರೆ ಈ ಲಾರ್ಡ್ ಕೆನಿಂಗು. 1856ರಿಂದ ಯಾರು ಸಿಗ್ತಾರೆ, ಈ ಲಾರ್ಡ್ ಕೆನಿಂಗ್ ಸಿಗ್ತಾನೆ. ಈ ಲಾರ್ಡ್ ಕೆನಿಂಗ್ ಹಿಡಿದು ಬಡಿತಾರೆ ಇಂಡಿಯನ್ಸು, ಸರಿನಾ. ಸೊ ಅದಕ್ಕೆ ಅವನು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನೇ ತೆಗೆದುಬಿಡ್ತಾನೆ. ಬಟ್ ಈ ಅವಧನ್ನು ವಶಪಡಿಸ್ಕೊಂಡವ ಯಾರು, ಲಾರ್ಡ್ ಡಾಲೌಸಿ. ಎಷ್ಟರಲ್ಲಿ, 1856ರಲ್ಲಿ, ಸರಿನಾ. ಗೊತ್ತಿರಲಿ, ನಿಮಗೆ ಕೇಳಬಹುದು ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಶೋಕ್ ಚಕ್ರವರ್ತಿಯು ಯಾವ ಧರ್ಮಕ್ಕೆ ಸೇರಿದವನು ಅಂತ ಕೇಳಿದ್ದಾನೆ. ಅಶೋಕ ಚಕ್ರವರ್ತಿ ಪ್ರಶ್ನೆ ಚೆನ್ನಾಗಿದೆ ಇದು. ಇವಾಗ ನಾನೊಂದು ಪ್ರಶ್ನೆ ಕೇಳ ನಿಮಗೆ, ಈ ಚಂದ್ರಗುಪ್ತ ಮೌರ್ಯ ಯಾವ ಧರ್ಮಕ್ಕೆ ಸಂಬಂಧ ಹೊಂದಿದವರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಯಾವ ಧರ್ಮಕ್ಕೆ? ಬೌದ್ಧ ಧರ್ಮಕ್ಕೆ. ಸರ್ ಅವ್ರ ಮೊಮ್ಮಗ ಬೌದ್ಧ ಧರ್ಮಕ್ಕೆ ಇದೆ, ಅಜ್ಜನೂ ಕೂಡ ಬೌದ್ಧ ಧರ್ಮ. ರಾಂಗ್ ಆಗುತ್ತೆ ಅಲ್ಲ ಸರ್. ಯಾಕೆ? ಸಲ್ಲೇಖನ ವೃತವನ್ನು ತಗೊಂಡು ಡೆತ್ ಆದವ್ರು ಯಾರು ಅಂದರೆ ನಿಮಗೆ ಈ ಚಂದ್ರಗುಪ್ತ ಮೌರ್ಯ ಅವರು. ಸಲ್ಲೇಖನ ವೃತ ಯಾವೊಂದು ಧರ್ಮದಲ್ಲಿ ಕಂಡುಬರುತ್ತೆ? ಜೈನ ಧರ್ಮದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಜೈನ ಧರ್ಮದಲ್ಲಿ ಕಂಡುಬರುತ್ತೆ. ಈ ಚಂದ್ರಗುಪ್ತ ಮೌರ್ಯನವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಜೈನರಾಗಿದ್ದರು. ಮೂಲತಃ ಜೈನರಾಗಿದ್ದಾರಾ? ನೋವೇ, ಮೂಲತಃ ಜೈನರಾಗಿರಲಿಲ್ಲ ಅವರು. ಯಾರು? ಈ ಚಂದ್ರಗುಪ್ತ ಮೌರ್ಯ ಅವರು ಮೂಲತಃ ಹಿಂದೂನೇ ಆಗಿದ್ದರು, ಓಕೆ, ಶೈವರೇ ಆಗಿದ್ದರು. ಬಟ್ ಏನು ಅಂದರೆ ಮುಂದೆ ಇವರು ಜೈನಿಸಮನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಯಾರು? ಈ ಚಂದ್ರಗುಪ್ತ ಮೌರ್ಯ ಅನ್ನೋರು, ಸರಿನಾ. ಯಾರಿಂದ? ಭದ್ರಬಾಹುವಿನಿಂದ ಚಂದ್ರಗುಪ್ತ ಮೌರ್ಯರು ಏನು ಮಾಡ್ತಾರೆ, ಈ ಜೈನಿಸಮನ್ನು ಅಡಾಪ್ಟ್ ಮಾಡಿಕೊಂಡು ಇಲ್ಲಿ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವೃತವನ್ನು ತಗೊಂಡು ಇಲ್ಲಿ ಅವರು ಮರಣ ಹೊಂದುತ್ತಾರೆ. ಯಾರು? ಈ ಚಂದ್ರಗುಪ್ತ ಮೌರ್ಯ ಅವರು. ಈ ಚಂದ್ರಗುಪ್ತ ಅವರ ಮೌರ್ಯರ ಮಗ ಯಾರು ಅಂದರೆ ಬಿಂದುಸಾರ. ಓಕೆ, ಫಸ್ಟ್ ಚಂದ್ರಗುಪ್ತ ಮೌರ್ಯ, ಸೆಕೆಂಡ್ ಬಿಂದುಸಾರ, 3 ನಂಬರ್ ಬರೋರು ಯಾರು ಅಂದರೆ ನಿಮಗೆ ಅಶೋಕ, ಸರಿನಾ. ಈ ಬಿಂದುಸಾರ ಅವ್ರದ್ದು ಒಂದು ಧರ್ಮ ಬೇರೆಯೇ ಇದೆ. ಓಕೆ, ಅದು ಎಕ್ಸಾಕ್ಟಾಗಿ ನನಗೆ ಪ್ರೊನೌನ್ಸಿಯೇಷನ್ ಏನಂತ ಬರ್ತಾ ಇಲ್ಲ, ನೀವು ಒಂದ್ಸರಿ ಸರ್ಚ್ ಮಾಡಿ ಗೂಗಲಲ್ಲಿ ನಿಮ್ಗೆ ಬರುತ್ತೆ. ನಾಟ್ ಅ ಜೈನಿಸಮ್, ನಾಟ್ ಅ ಬೌದ್ಧಿಸಮ್, ಅವ್ರದ್ದು ಬೇರೆಯೇ ಧರ್ಮ ಇದೆ. ಯಾವ್ದು? ಈ ಬಿಂದುಸಾರ ಅನ್ನೋರ್ದು, ಸರಿನಾ. ಹಾಗೆ ಈ ಮುಂದೆ ಬರ್ತಕ್ಕಂಥ ಅಶೋಕನ ಧರ್ಮ ಯಾವುದಾಗುತ್ತೆ? ಈ ಮುಂಬರ್ತಕ್ಕಂಥ ಅಶೋಕನ ಧರ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಯಾವಾಗ? ಕಳಿಂಗ ಯುದ್ಧ ಆಗ್ತದಲ್ವಾ, ಆ ಕಳಿಂಗ ಯುದ್ಧ 261ರಲ್ಲಿ ಕಳಿಂಗ ಯುದ್ಧ ಆದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾರಿಂದ? ಉಪಗುಪ್ತ ಎಂಬ ಒಬ್ಬ ಬೌದ್ಧ ಭಿಕ್ಷುವಿನಿಂದ, ಸರಿನಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಸೊ ಅದಕ್ಕೆ ಪ್ರಶ್ನೆನ ಸ್ವಲ್ಪ ಕೇಳಿದ್ದಾನೆ. ಯಾವುದು ಅಂದರೆ ಅಶೋಕ ಚಕ್ರವರ್ತಿ ಯಾವ ಧರ್ಮಕ್ಕೆ ಸೇರಿದವರು ಅಂತ. ಯಾವ ಧರ್ಮಕ್ಕೆ ಅಂದರೆ ಬೌದ್ಧ ಧರ್ಮಕ್ಕೆ. ಬಟ್ ಇವ್ರ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ, ಜೈನ ಧರ್ಮಕ್ಕೆ ಸೇರಿದವರು, ಸರಿನಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಇವರ ತಂದೆ, ಅಶೋಕನ ತಂದೆ ಬಿಂದುಸಾರನ ಧರ್ಮವನ್ನು ಕೂಡ ಸ್ವಲ್ಪ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನನಗದು ನೋಡಿದ್ರೆ ಹೇಳ್ಬೋದು, ಬಟ್ ಅದು ಸ್ವಲ್ಪ ಬಾಯಲ್ಲಿ ನನಗೆ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ ಅಂತ ಕೇಳಿದಾನೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ಆಯೋಜನೆ ಮಾಡಲಾಗ್ತದೆ? ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯಲಾಗುತ್ತದೆ. ಓಕೆ, ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ. ಬಟ್ ಇವಾಗ ಪ್ರಶ್ನೆ ನಿಮಗೆ, ಇದನ್ನು ಗ್ಲಾಸ್ಗೋ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮ್ಯಾಕ್ಸಿಮಮ್ ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ಇದರಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರಲಿಲ್ಲ ಅಂದರೆ ಒಂದು 50% ಜನರಿಗಾದರೂ ಕೂಡ ಈ ಕ್ವಶನ್ ನಿಮ್ಗೆ ಗೊತ್ತಿರುತ್ತೆ, ಗ್ಲಾಸ್ಗೋದಲ್ಲಿ ಅಂತ. ಬಟ್ ಕ್ವಶನ್ನ ಹೀಗೆ ಕೇಳಬಹುದು, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಸಲಾಗುತ್ತದೆ. ಬಟ್ ಇದನ್ನು ಎಲ್ಲಿ ನಡೆಸಬೇಕಾಗಿ ಉದ್ದೇಶಿಸಲಾಗಿತ್ತು ಅಂತ ಕೇಳಬಹುದು ನಿಮಗೆ. ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ವಾ? ಎಲ್ಲಿ ಉದ್ದೇಶಿಸಲಾಗಿತ್ತು, ಎಲ್ಲಿ ಮಾಡಬೇಕಂತಿದ್ರು, ಮೊದಲ ಎಲ್ಲಿ ಒಂದು ಹಮ್ಮಿಕೊಂಡಿದ್ರು, ಇದನ್ನು ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ವಿಕ್ಟೋರಿಯಾದಲ್ಲಿ, ಆಸ್ಟ್ರೇಲಿಯಾ ದೇಶದ ವಿಕ್ಟೋರಿಯಾ ಎಂಬ ನಗರದಲ್ಲಿ ಇದನ್ನು ನಡೆಸಬೇಕು ಅಂತ ಆಯೋಜನೆ ಮಾಡ್ಕೊಳ್ಳಲಾಗಿತ್ತು. ಓಕೆ, ಉದ್ದೇಶವನ್ನು ಹೊಂದಲಾಗಿತ್ತು. ಬಟ್ ಏನಾಗ್ತದೆ, ಈ ಆಸ್ಟ್ರೇಲಿಯಾದವರು ಓಲಪ್ಪ, ನಮ್ಮ ಮುಂದೆ ಮೊದಲೇ ಒಲಿಂಪಿಕ್ಸ್ ಎಲ್ಲ ನನ್ನ ದೇಶದಲ್ಲಿ ನಾನು ನಡೆಸೋನಿದ್ದೀನಿ, ಇದೆಲ್ಲವೂ ಕೂಡ ನನಗೆ ಭಾಳ ಹೆಕ್ಟೆಕ್ ಆಗುತ್ತೆ, ತಲೆನೋವು ಆಗುತ್ತೆ, ಇದನ್ನವಲ್ಲ ನೀವೇ ಯಾರಾದರೂ ನಡೆಸ್ಕೋರಪ್ಪ ಅಂತ ಹೇಳ್ತಾರೆ. ಯಾರು? ಆಸ್ಟ್ರೇಲಿಯಾದವರು. ಸೊ ಅದಕ್ಕೆ ಈ ಆಸ್ಟ್ರೇಲಿಯಾದಿಂದ ಮುಂದೆ ಏನಾಗುತ್ತೆ, ಅದು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಶಿಫ್ಟ್ ಆಗುತ್ತೆ, ಸರಿನಾ. ಯಾವುದು? ಕಾಮನ್ವೆಲ್ತ್ ಕ್ರೀಡಾಕೂಟ 2026ರದು, ಸರಿನಾ. ಹಾಗಾದರೆ 2022ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆದಿತ್ತು? ಲಂಡನ್ನಲ್ಲಿ, ಬ್ರಿಟನ್ನಲ್ಲಿ ನಡೆದಿತ್ತು, ಸರಿಯಾ. ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಬ್ರಿಟನ್ನಲ್ಲಿ ನಡೆದಿದೆ. ಅದರ ಪಕ್ಕದ ದೇಶ ಆಗಿರ್ತಕ್ಕಂಥ ಸ್ಕಾಟ್ಲೆಂಡಲ್ಲಿ ಈ 2026ರಲ್ಲಿ ನಡೆಯಲಿದೆ. ಹಾಗೆ ಇದನ್ನೊಂದು ನೋಡಿದ್ರೆ ಆಯಿತಾ? ಇಲ್ಲ. ಈ ಕಾಮನ್ವೆಲ್ತ್ ಅನ್ನುವ ನೇಷನ್ಗಳು ಯಾವುದಿದೋ, ಕಾಮನ್ವೆಲ್ತ್ ಅಂದರೆ ಏನಿಲ್ಲ, ಈ ಬ್ರಿಟಿಷರು ಏನಿದಾರಲ್ವಾ, ಸೂರ್ಯ ಮುಳುಗದ ನಾಡು, ಓಕೆ, ಸಾಮ್ರಾಜ್ಯ ಯಾವುದಿದು? ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ನಾವು ಯಾವುದನ್ನು ಕರಿತೀವಿ? ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕರಿತೀವಿ. ಈ ಸಾಮ್ರಾಜ್ಯ ಎಲ್ಲೆಲ್ಲಿ ಹೋಗಿ ಆಳ್ವಿಕೆ ಮಾಡಿದೆ ಅಲ್ವಾ, ಯಾವ್ಯಾವ ದೇಶದಲ್ಲಿ? ಲೈಕ್ ಇವಾಗ ನಮ್ಮ ಇಂಡಿಯಾದ ಮೇಲೆ ಆಳ್ವಿಕೆ ಮಾಡಿದೆ, ಪಾಕಿಸ್ತಾನದ ಮೇಲೆ ಆಳ್ವಿಕೆ ಮಾಡಿದೆ, ಬಾಂಗ್ಲಾದೇಶದ ಮೇಲೂ ಕೂಡ ಆಳ್ವಿಕೆ ಮಾಡಿದೆ, ಈ ಯಾವುದು ಇಂಡೋನೇಷ್ಯಾದ ಮೇಲೆ ಆಳ್ವಿಕೆ ಮಾಡಿದೆ, ಥೈಲ್ಯಾಂಡ್ ಮೇಲೆ ಆಳ್ವಿಕೆ ಮಾಡಿಲ್ಲ. ಅದಾದ ನಂತರ ಮತ್ತೆ ಯಾವುದು ಬೇರೆ ಬೇರೆ ದೇಶಗಳ ಮೇಲೆ ಆಳ್ವಿಕೆ ಮಾಡಿದೆ. ಮತ್ತು ಈ ಆಸ್ಟ್ರೇಲಿಯಾ ದೇಶದ ಮೇಲೆ ಆಳ್ವಿಕೆ ಮಾಡಿದೆ, ಸೌತ್ ಆಫ್ರಿಕಾ ದೇಶದ ಮೇಲೆ ಆಳ್ವಿಕೆ ಮಾಡಿದೆ. ಸೊ ಈ ರೀತಿಯ ಬೇರೆ ಬೇರೆ 56 ದೇಶಗಳ ಮೇಲೆ ಆಳ್ವಿಕೆ ಮಾಡಿದೆ ಇದು,
ಯಾವುದು? ಈ ಬ್ರಿಟಿಷ್ ದೇಶ. ಸೊ ಈ ಬ್ರಿಟಿಷ್ ದೇಶ ಆಳ್ವಿಕೆ ಮಾಡಿರ್ತಕ್ಕಂತಹ ಎಲ್ಲ ದೇಶಗಳು ಸೇರಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾವೆ. ಆ ಸಂಘಟನೆ ಹೆಸರೇ ನಾವು ಕಾಮನ್ವೆಲ್ತ್ ಅಂತ ಕೊಟ್ಟಿದ್ದೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕಾಮನ್ವೆಲ್ತ್ ಅಂತ ನಾವು ಕೊಟ್ಟಿದ್ದೀವಿ. ಯಾವುದನ್ನು? ಈ ಬ್ರಿಟಿಷರು ಆಳಿ ಹೋಗಿರ್ತಕ್ಕಂತಹ ದೇಶಗಳೇ ಈ ಕಾಮನ್ವೆಲ್ತ್ ದೇಶಗಳು. ಸರ್ ಹಾಗಾದರೆ ಅಂತಹ ಬೃಹತ್ ಪ್ರಚಂಡ ಆಸ್ಟ್ರೇಲಿಯಾವು ಕೂಡ ಬ್ರಿಟಿಷರು ಆಳಿದ್ರ? ಹೌದು ಸರ್, ಆಳಿದ್ರು. ಯಾರು? ಈ ಬ್ರಿಟಿಷರು. ಹಾಗೆ ಈ ಆಸ್ಟ್ರೇಲಿಯಾ ಖಂಡವನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ಅದೇ ಒಬ್ಬ ಬ್ರಿಟಿಷ್ ವ್ಯಕ್ತಿ ಜೇಮ್ಸ್ ಕುಕ್ ಅಂತ ಬರ್ತಾನೆ. ಯಾರು? ಜೇಮ್ಸ್ ಕುಕ್ ಅನ್ನೋನು. ಈ ಜೇಮ್ಸ್ ಕುಕ್ ಅನ್ನೋನು ಅಲ್ಲಿ ಕುಕ್ ಮಾಡಿ ಇವರಿಗೆ ಶಸ್ತ್ರಗೆ ಬಡ್ದು ಬಿಟ್ಟ. ಯಾರಿಗೆ? ಆಸ್ಟ್ರೇಲಿಯಾದವರಿಗೂ ಕೂಡ, ಹಾಗೆ ನಮ್ಮ ಇಂಡಿಯಾದವ್ರಿಗೂ ಕೂಡ ಬಡ್ದು ಹೋದ್ರು ಅವರು. ಓಕೆ, ಸೊ ಇದನ್ನು ಆ ಒಂದು 56 ದೇಶಗಳನ್ನು ನಾವೇನಂತ ಕರಿತೀವಿ ಅಂದರೆ ಕಾಮನ್ವೆಲ್ತ್ ದೇಶಗಳು ಅಂತ ಕರಿತೀವಿ. ಕಾಮನ್ವೆಲ್ತ್ ದೇಶಗಳಲ್ಲಿ ಅಮೇರಿಕ ಇದೆಯಾ? ಇಲ್ಲ. ಯಾಕಿಲ್ಲ ಸರ್? ಅದನ್ನು ಅವ್ರು ಆಳ್ವಿಕೆ ಮಾಡೋಕೆ ಅವ್ರು ಇದ್ರ ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲ, ಆಳ್ವಿಕೆ ಮಾಡೋಕೆ ಬಿಟ್ಟಿಲ್ಲ ಅವರು. ರಷ್ಯಾ ಇದೆಯಾ? ರಷ್ಯಾದವ್ರಿಗೆ ಏನಾದರೂ ಅಲ್ಲಿ ಆಳ್ವಿಕೆ ಮಾಡ್ತೀನಿ ಅಂತ ಬ್ರಿಟನ್ ಅವ್ರು ಹೋಗಿದ್ರೆ ಹಿಡಿದು ಕಪ್ಪಾಳ ಹೊಡೆದಿರೋರು ಅವರು. ಓಕೆ, ಅಲ್ಲಿ ಕೂಡ ಆದರೆ ಆಳ್ವಿಕೆ ಮಾಡಿಲ್ಲ ಅವರು. ಚೀನಾದಲ್ಲಿ ಮಾಡಿದಾರಾ? ಚೀನಾವು ಕೂಡ ಯಾರ ಆಳ್ವಿಕೆಗೂ ಒಳಪಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲವೂ ಕೂಡ ನೀವು. ಚೀನಾವನ್ನು ನಾವು ಕೆಟ್ಟ ದೇಶ ಅಂತ ಹೇಳ್ಬೋದು, ರಷ್ಯಾವನ್ನು ನಾವು ಯುದ್ಧದ ಒಂದು ನಾಡೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಅವರು ಯಾರ ದೇಶದ ಅಧೀನಕ್ಕೂ ಕೂಡ ಒಳಪಟ್ಟಿಲ್ಲ ಅವರು. ಸರಿನಾ? ಅವರವರೇ ಜಗಳ ಆಡಿದ್ದಾರೆ, ಅವರವರೇ ಬೇರೆ ಆಗಿದ್ದಾರೆ, ಮತ್ತು ಅದನ್ನೆಲ್ಲವೂ ಕೂಡ ಬೇರೆ. ಬಟ್ ಏನು ಅಂದರೆ ಈ ಬ್ರಿಟಿಷ್ ದೇಶ, ಈ ಫ್ರಾನ್ಸ್ ದೇಶ, ಬ್ರಿಟಿಷ್ ಮತ್ತು ಈ ಫ್ರಾನ್ಸ್ ದೇಶಗಳೇನಿದಾವಲ್ಲ, ಸಾರಿ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಜಗತ್ತಿನ ಆಲ್ಮೋಸ್ಟ್ ಎಲ್ಲ ದೇಶಗಳನ್ನು ಆಳಿದ್ದಾವೆ. ಬಟ್ ಈ ರಷ್ಯಾ ಮತ್ತು ಚೀನಾವನ್ನು ಆಳಕ್ಕೆ ಸಾಧ್ಯನೇ ಆಗಿಲ್ಲ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೌ ಮೆನಿ ಏಮ್ಸ್ ಆ್ಯಂಡ್ ಟಾರ್ಗೆಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕೇಳಿದ್ದಾನೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕಂಡುಬರ್ತವೆ. ಆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಎಷ್ಟು ಗುರಿಗಳು ಹೊಂದಿದ್ದಾವೆ, ಹಾಗೆ ಎಷ್ಟು ಟಾರ್ಗೆಟ್ಗಳನ್ನು, ಎಷ್ಟು ಏಮ್ಗಳು ಮತ್ತು ಎಷ್ಟು ಟಾರ್ಗೆಟ್ಗಳನ್ನು, ಇಂಗ್ಲೀಷಲ್ಲಿ ಹೇಳಿದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಇದು. ಸೊ ಎಷ್ಟು ಏಮ್ಗಳನ್ನು ಹೊಂದಿದ್ದಾವೆ ಅಂತ ಕೇಳಿದ್ರೆ 17 ಏಮ್ಗಳನ್ನು ಹೊಂದಿದ್ದಾವೆ. ಓಕೆ, 17 ಏಮ್ಗಳನ್ನು ಹೊಂದಿದ್ದಾವೆ. ಹಾಗೆ 169 ಟಾರ್ಗೆಟ್ಸ್ಗಳನ್ನು ಹೊಂದಿದ್ದಾವೆ. ಸರಿನಾ? ಸೊ ಇದನ್ನು ಗೊತ್ತಿರಲಿ ನಿಮಗೆ, ಕೇಳಬಹುದು. 17 ಮತ್ತು 169 ಅನ್ನೋದು ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮಗೆ ಕೇಳ್ತಾನೆ. ಓಕೆ, ಯಾಕಂದರೆ ರೀಸೆಂಟಾಗಿ ನಿಮಗೆ ಈ RPF ಅಲ್ಲೂ ಕೇಳಿದ್ದಾನೆ, ಮತ್ತು ಈ SSC GDL ಕೇಳಿದ್ದಾನೆ, ಹಾಗೆ 2021 ಈ NTPC ಕೇಳಿದ್ದಾನೆ, ಮತ್ತು ನಮ್ಮ ಕರ್ನಾಟಕದ ಎಕ್ಸಾಮಲ್ಲಿ ಕೂಡ ಜಸ್ಟ್ ಈ ಒಂದು ನಂಬರ್ ಕೇಳಿದ್ದಾನೆ, 17ನೇ ನಂಬರ್. ಈ ಮುಂದಿನ ಕೇಳಿಲ್ಲ, 169 ಅನ್ನೋ ಟಾರ್ಗೆಟ್ಸ್ಗಳನ್ನು ಕೇಳಿಲ್ಲ ನಿಮಗೆ. ಬಟ್ ಇವೆರಡೂ ಕೂಡ ನೀವು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಇದು ಎಲ್ಲಿಯವರೆಗೆ ಇದೆ? ಏನು 2100 ಅಲ್ಲಿವರೆಗೂ ಇದೆಯಾ? 2047ರವರೆಗೂ ಇದೆ, 2070ರವರೆಗೂ ಇದೆಯಾ ಅಂತ ಕೇಳಿದ್ರೆ 2030ರವರೆಗೂ ಇದರದ್ದು ಒಂದು ಅವಧಿ ಇದೆ. ಸರಿನಾ? ಅಲ್ಲಿವರೆಗೂ ನಾವು ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ಸಾಧನೆ ಮಾಡಬೇಕು ಅಂತ ಇದೆ. ಸರಿನಾ? ನಮ್ಮ ಭಾರತ ಎಷ್ಟು ಸಾಧಿಸಿದೆ ಇಲ್ಲಿವರೆಗೂ ಹೇಳ್ಬೋದಾ? ಕಾಮೆಂಟ್ ಮಾಡಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಸ್ಟೇಟ್ ವಾನ್ ಮ್ಯಾಕ್ಸಿಮಮ್ ಅವಾರ್ಡ್ಸ್ ಇನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಕೊಟ್ಟಿದ್ದಾನೆ. ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಅತಿ ಹೆಚ್ಚು ಯಾವ ಒಂದು ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದ ಅತಿ ಹೆಚ್ಚು ಆಟಗಾರರು ಈ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಮೀನ್ಸ್ ಅತಿ ಹೆಚ್ಚು ಮೆಡಲ್ಸ್ಗಳನ್ನು ಗೆದ್ದಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ನಿಮಗೆ ಈ ಮಹಾರಾಷ್ಟ್ರ. ಸರಿನಾ? ಹಾಗೆ ಈ ವರ್ಷ ನ್ಯಾಷನಲ್ ಯೂತ್ ಗೇಮ್ಸ್ ರೀಸೆಂಟಾಗಿ ಅದನ್ನು ಉದ್ಘಾಟನೆ ಮಾಡಿದ್ರು ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಎಲ್ಲಿ ಉದ್ಘಾಟನೆ ಮಾಡಿದ್ರು? ಎಲ್ಲಿ ನಡೀತದೆ? ಭಾರತದ 2025ರಲ್ಲಿ ನಡೀತಕ್ಕಂತಹ ಒಂದು ಯೂತ್ ಗೇಮ್ಸ್ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿ. ಓಕೆ, ಬಿಹಾರ ರಾಜ್ಯದಲ್ಲಿ ನ್ಯಾಷನಲ್ ಯೂತ್ ಗೇಮ್ಸ್ ನಡೀತಾ ಇದೆ. ಓಕೆ, ನ್ಯಾಷನಲ್ ಯೂತ್ ಗೇಮ್ಸ್ 2025ರಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ನಿಮಗೆ ಯಾವ ರಾಜ್ಯ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದಿತು, ಯಾವುದು ಸೆಕೆಂಡ್ ಬಂತು, ಯಾವ್ದು ಥರ್ಡ್ ಬಂತು ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಪೋರ್ಟ್ಸನ್ನ ನೀವು ಫಾಲೋ ಮಾಡಿ. ಓಕೆ, ಚಂದ ನೋಡ್ಕೋತೇನು ಕೊಡೋದು ಬೇಕಾಗಿಲ್ಲ. ಬಟ್ ನ್ಯೂಸ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಜಾಸ್ತಿ ಗೆದ್ದಿದ್ದಾರೆ, ಯಾರು ಕಡಿಮೆ ಗೆದ್ದಿದ್ದಾರೆ, ಯಾವುದು ಟೇಬಲ್ ಕೊಟ್ಟಿರ್ತಾರೆ ಎಲ್ಲ ಕೂಡ ನೀವು ನೋಡ್ಬೋದು. ಬಟ್ ನ್ಯೂಸ್ ಪೇಪರನ್ನು ನೀವು ಡೈಲಿ ನೋಡಲೇಬೇಕು. ಓಕೆ, ಡೈಲಿ ನೀವು ಓದಕ್ಕೆ ಬಿಡ್ರಿ, ಸುಮ್ಮನೆ ಆದರೂ ನೋಡಿರಿ, ಚಿತ್ರ ಆದರೂ ನೋಡಿರಿ. ಓಕೆ, ಏನಾದರೂ ಒಂದಿದ್ರೆ ಪಿಕ್ಟೋರಿಯಲ್ ಗ್ರಾಫ್ಗಳನ್ನು ನಿಮಗೆ ಪಿಕ್ಟೋರಿಯಲ್ ಗ್ರಾಫ್ ಏನಿರ್ತಾವಲ್ಲ ಅವು ನಿಮ್ಗೆ ನೆನಪುಳಿತಾವೆ, ಪಿಕ್ಚರಲ್ ಗ್ರಾಫ್ಗಳು. ಸೊ ಎಲ್ಲವೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗ್ತವೆ. ಓಕೆ, ಏನಿಲ್ಲ, ನನಗೆ ಓದೋಕ್ಕೂ ಬರಲಿಲ್ಲ ಅಂದರೆ ಸುಮ್ಮನೆ ಅದರಲ್ಲಿ ಚಿತ್ರಗಳನ್ನು ನೋಡಿದ್ರೆ ಸಾಕಪ್ಪ. ಏನೋ ವಿರಾಟ್ ಕೊಹ್ಲಿದು ಬರುತ್ತೆ, ನೊವಾಕ್ ಜೊಕೋವಿಕ್ದು ಬರುತ್ತೆ. ಓಕೆ, ಸುನಿಲ್ ಛೇತ್ರಿದು ಬರ್ಬೋದು, ಕ್ರಿಸ್ಟಿಯಾನೋ ರೊನಾಲ್ಡೋದು ಬರ್ಬೋದು. ಓಕೆ, ಸಾತ್ವಿಕ್ ಸಾಯಿ ರೆಡ್ಡಿದು ಬರ್ಬೋದು, ಚಿರಾಗ್ ಶೆಟ್ಟಿದು ಬರ್ಬೋದು. ಓಕೆ, ಅನ್ವಿತಾದು ಬರ್ಬೋದು, ಅಥವಾ ಮತ್ತೆ ಯಾರು ಅರ್ಚನಾ ಕಾಮತ್ ಅವ್ರದ್ದು ಬರ್ಬೋದು. ಸೊ ಅವ್ರದ್ದು ಏನೋ ಒಂದು ಬರಬಹುದು. ಬಟ್ ಅವರು ಸರ್ ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್ ನನಗೂ ಕೂಡ ಪೇಪರ್ ಓದೋಕ್ಕಿಂತ ಮುಂಚೆ ಇವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ. ಬಟ್ ಇವಾಗ ನನಗೆ ಅರ್ಚನಾ ಅಂತ ಏನಾದರೂ ಬಂದರೆ ಕೈಯಲ್ಲಿ ಒಂದು ಸಣ್ಣದೊಂದು ಬ್ಯಾಟ್ ಥರ ಬರುತ್ತೆ, ಅವ್ರು ಟೇಬಲ್ ಟೆನ್ನಿಸ್ ಅವ್ರ ಮುಂದೆ ಒಂದು ಟೇಬಲ್ ಈ ಥರ ಕಾಣಿಸುತ್ತೆ, ನನಗೆ ನೆನಪುಳಿಯುತ್ತೆ, ಅದೇ ಬರ್ತದೆ ನನಗೆ. ನಾನು ಓದಿಲ್ಲ ಅರ್ಚನಾ ಕಾಮತ್ ಅವ್ರ ಬಗ್ಗೆ ಇಲ್ಲಿವರೆಗೂ ಕೂಡ. ಓಕೆ, ಅದಾದ ನಂತರ ಮತ್ತೆ ಇವರು ಈ ಸುನಿಲ್ ಛೇತ್ರಿ ಅವ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಓಕೆ, ಬಟ್ ಅವ್ರನ್ನ ನೋಡಿದಾಗ ಕೆಳಗೊಂದು ಫುಟ್ಬಾಲೇ ಇರುತ್ತೆ. ಸೊ ಆ ರೀತಿಯ ಕೆಲವೊಂದು ಬರ್ತವೆ ಮೈಂಡಲ್ಲಿ. ಸೊ ಅದಕ್ಕೆ ನ್ಯೂಸ್ ಪೇಪರನ್ನು ಓದಿ ನೀವು. ಓಕೆ, ನಿಮಗೆ
ಫಿಸಿಕಲ್ ಆಗಿ ನಿಮ್ಗೆ ನ್ಯೂಸ್ ಪೇಪರ್ ಸಿಗ್ತಿತ್ತು ಅಂದರೆ ಅಲ್ಲಿ ಮನೆಯಲ್ಲಿ ಓದಿ, ಹಾಸ್ಟೆಲಲ್ಲಿ ಓದಿ, ಅಥವಾ ನಿಮ್ಮ ಪಿ ಜಿಗಳಲ್ಲಿ ಓದ್ಕೊಳ್ಳಿ, ಅಥವಾ ನಿಮ್ಮ ಲೈಬ್ರರಿನಲ್ಲಿ ಓದ್ಕೊಳ್ಳಿ. ಇಫ್ ನಿಮಗೆ ಎಲ್ಲಿಯೂ ಕೂಡ ಸಿಗಲಿಲ್ಲ, ಒಂದು ದೂರ ಇತ್ತು ನಿಮ್ಮ ಊರು, ಭಾಳ ಹಳ್ಳಿ ಇತ್ತು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿಯೂ ಕೂಡ. ಓಕೆ, ಆ ಡೈಲಿ ಯಾವುದು ಅಂದರೆ ನಾನು ಸಾಕಷ್ಟು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಯಾವುದು ಒಂದು 5-6 ಒಂದು 7-8 ನ್ಯೂಸ್ ಪೇಪರನ್ನು ಅಪ್ಲೋಡ್ ಮಾಡ್ತೀವಿ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ. ಬಟ್ ಅದರಲ್ಲಿ ನಿಮಗೆ ನನ್ನ ಸಜೆಷನ್ ಏನು ಅಂದರೆ, ಒಂದು ಪ್ರಜಾವಾಣಿ ಹಾಗೆ ಉದಯವಾಣಿ ಅನ್ನುವ ಒಂದು ಉದಯವಾಣಿ, ಇವೆರಡೂ ಪೇಪರ್ಗಳನ್ನು ನೀವು ಮಿಸ್ ಮಾಡದೆ ಓದಿ, ಸರಿನಾ ಸರ್? ಒಂದೇ ಸಾಕೋಲ್ಲ ಸರ್, ಇಲ್ಲ ಸರ್, ಈ ಉದಯವಾಣಿಯಲ್ಲೂ ಕೂಡ ನಿಮಗೆ ಬೆಸ್ಟ್ ನ್ಯೂಸ್ಗಳನ್ನು ಕೊಡ್ತಾನೆ. ಲಾಸ್ಟ್ ಒಂದು 3 ಪೇಜ್ ನೀವು ಉದಯವಾಣಿ ನೋಡಿದ್ರೆ ಈ ಪ್ರಜಾವಾಣಿಯಲ್ಲಿ ಕೂಡ ಕೆಲವೊಂದು ಕೊಟ್ಟಿರಲ್ಲ, ಅಷ್ಟು ಚೆನ್ನಾಗಿರೋದನ್ನು ಕೊಟ್ಟಿರ್ತಾನೆ. ಬಟ್ ಪ್ರಜಾವಾಣಿ ಯಾಕೆ ಓದು ಅಂತ ನಾನು ಹೇಳ್ತೀನಿ ಅಂದರೆ, ಎಲ್ಲವೂ ಕೂಡ ಫುಲ್ ಎಕ್ಯುರೇಟ್ ಡಾಟಾ ಕೊಟ್ಟಿರ್ತಾನೆ. ಯಾವುದರಲ್ಲಿ? ಪ್ರಜಾವಾಣಿಯಲ್ಲಿ. ಇಲ್ಲಿ ನಿಮ್ಮ ಬೇರೆ ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಡಾಟಾ ನಿಮಗೆ ಹೆಚ್ಚು ಕಡಿಮೆ ಆಗಿರ್ಬೋದು. ಇವಾಗ 24% ಅಂತ ಇಲ್ಲಿ ಏನೋ ಒಂದು ಹೇಳಿರ್ಬೋದು, ಭಾರತದ ಒಂದು ಅರಣ್ಯ ಪ್ರದೇಶ. ಇಲ್ಲಿ ನಿಮಗೆ ಎಷ್ಟು ಹೇಳಿರ್ತಾನೆ ಅಂದರೆ ಒಂದು 23 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿರ್ಬೋದು. ಬಟ್ ಇಲ್ಲಿ 24 ಅಂತ ಪ್ರಜಾವಾಣಿಯಲ್ಲಿ ಕೊಟ್ಟಿರ್ತಾನೆ, ಅದೇ ಕರೆಕ್ಟಾಗಿರುತ್ತೆ, ಸರಿನಾ? ಸೊ ಆ ರೀತಿ ಏನು ಅಂದರೆ, ಈ ಪ್ರಜಾವಾಣಿ ಮತ್ತು ಉದಯವಾಣಿ ಎರಡೂ ನ್ಯೂಸ್ ಪೇಪರ್ಗಳನ್ನು ಓದಿ, ನಿಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, ಈ ತಬಲಾ ಯಾವ ರೀತಿಯ ಸಂಗೀತ ವಾದ್ಯ ಅಂತ ಕೊಟ್ಟಿದ್ದಾನೆ. ಈ ತಬಲಾ ಯಾವ ರೀತಿಯ ಸಂಗೀತ ವಾದ್ಯ? ಏನು ಸರ್ ಇದು? ಪ್ರಶ್ನೆನೇ ಅಲ್ಲ ಸರ್ ಇದು. ನಿಮಗೆ ಈ ಪ್ರಶ್ನೆ ಅರ್ಥ ಆಗಬೇಕಂದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಏನು ಅಂದರೆ, ಈ ವಾದ್ಯಗಳಲ್ಲಿ, ಸಂಗೀತ ವಾದ್ಯಗಳಲ್ಲಿ ಟೋಟಲಿ 2 ಟೈಪ್ಸ್ ಬರ್ತವೆ ಇನ್ಸ್ಟ್ರೂಮೆಂಟ್ಗಳು. ಒಂದು ತಂತಿವಾದ್ಯ, ಇನ್ನೊಂದು ತಾಳವಾದ್ಯ ಅಂತ. ಓಕೆ, ತಂತಿವಾದ್ಯ ಅಂದರೆ ಏನು? ನೀವು ಏನಾದರೂ ನುಡಿಸ್ತಕ್ಕಂತಹ ಒಂದು ವಾದ್ಯದಲ್ಲಿ ಒಂದು ಏನಾದರೂ ತಂತಿ ಹೊಂದಿತ್ತು ಅಂದರೆ, ಆ ಸ್ಟ್ರಿಂಗ್ಗಳು ಹೊಂದಿದ್ದು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ತಂತಿವಾದ್ಯ ಅಂತ ಕರಿತೀವಿ. ಸರ್ ಗಿಟಾರ್ ಸರ್, ಒಂದು 4-5 ಲೈನ್ಗಳಿರ್ತವೆ, ಎಳೆಗಳಿರ್ತವೆ, ಯಾವುದು ತಂತಿ ತಾರ, ಅವುಗಳನ್ನು ಬಡ್ದಾಗಲೇ ಸೌಂಡ್ ಬರ್ತದೆ, ಸೌಂಡ್ ಹೊರಹೊಮ್ಮುತ್ತದೆ. ತಾಳವಾದ್ಯಗಳು ಅಂದರೆ ಏನು? ಅದನ್ನು ಬಡ್ದಾಗ, ಹೊಡೆದಾಗ, ಕುಟ್ಟಿದಾಗ, ಎತ್ತಿ ಒಗಿದಾಗ ಏನಾದರೂ ಸೌಂಡು ಹೊರ ನಾದ ಹೊಮ್ತು ಅಂದರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? ತಾಳವಾದ್ಯಗಳು ಅಂತ ಹೇಳ್ತೀವಿ. ಏನು? ತಬಲಾ ಅನ್ನೋದು ಏನಾಗಿದೆ? ತಾಳವಾದ್ಯವಾಗಿದೆ. ಯಾಕಂದರೆ ಅದ್ರ ಮೇಲೆ ಬಡೀರಿ, ಢಮ್ಮ ಸೌಂಡ್ ಬರ್ತದೆ, ಢುಮ್ಮ ಸೌಂಡ್ ಬರ್ತದೆ, ಮತ್ತು ಸೌಂಡ್ ಬರ್ತದೆ, ಸರಿನಾ? ಸೊ ಏನಾದರೂ ನಿಮಗೆ ಈ ತಂತಿವಾದ್ಯಕ್ಕೆ ನೀವೇನಾದರೂ ಢಮ್ ಅಂತ ಬರೆದಾಗ ಸೌಂಡ್ ಬರುತ್ತಾ? ಚೆನ್ನಾಗಿ ಬರುತ್ತೆ ಸೌಂಡು. ಸರ್ ಗಿಟಾರ್ಗೆ ಹೊಡೆದಾಗ ಬರುತ್ತೆ, ಬಟ್ ಅಷ್ಟು ಚೆನ್ನಾಗಿ ಬರಲ್ಲ ಅಲ್ಲ. ಸೊ ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ? ತಂತಿವಾದ್ಯ ಅಂತ ಹೇಳ್ತೀವಿ. ಅದನ್ನು ನಾವು ತಾಳವಾದ್ಯ ಅಂತ ಹೇಳ್ತೀವಿ. ತಬಲಾದಲ್ಲಿ ಏನಾದರೂ ನಿಮಗೆ ಸ್ಟ್ರಿಂಗ್ಗಳು ಕಂಡುಬರ್ತಾವ, ಯಾವುದು ಈ ತಾರ್ಗಳು ಕಂಡು ಬರಲ್ಲ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಅದನ್ನು ತಾಳವಾದ್ಯ ಅಂತ ಕರಿತೀವಿ. ಸೊ ಸಿಂಪಲ್ಲು ಈ ಟಾಪಿಕ್ ಮೇಲೆ ನಿಮಗೆ ಈ RPF ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ, RPF ಏನು ಎಕ್ಸಾಮ್ ಆಗಿದೆ ಅಲ್ವಾ, ಈ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಇದೇ ಪ್ರಶ್ನೆನ, ಓಕೆ, ಈ ಪ್ರಶ್ನೆ ಮೇ ಬಿ RPF ಕಾನ್ಸ್ಟೇಬಲ್ದೇ ಇರಬೇಕಿದ್ದು ಪ್ರಶ್ನೆ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಒಂದು 7-8 ಶಿಫ್ಟ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳು ಕೇಳಿದ್ದಾನೆ. ಈಸಿಯಾಗಿ 1 ಮಾರ್ಕ್ಸ್ ನಿಮಗೆ ಗೇನ್ ಮಾಡೋಕ್ಕೆ ಇದು ಪ್ರಶ್ನೆ ಇದು, ಸರಿನಾ? ಇದು ಗೊತ್ತಿರ ನಿಮಗೆ. ಏನಾದರೂ ನೀವು SLC GDನಲ್ಲಿ ಆದರೆ 2 ಮಾರ್ಕ್ಸ್ ಬರ್ತವೆ, ಅಗ್ನಿವೀರಲ್ಲಿ ಆದರೆ 2 ಮಾರ್ಕ್ಸ್ ಬರ್ತವೆ, ಸರಿನಾ? ಸೊ ಸ್ವಲ್ಪ ಇದು ಇಂಪಾರ್ಟೆಂಟ್ ಇದೆ ಟಾಪಿಕ್, ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಒಂದು 7-8 ಎಕ್ಸಾಂಪಲ್ಗಳನ್ನ ನೋಡಿಕೊಂಡ್ರೆ ಸಾಕು. ಮತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಸಿರು ಕ್ರಾಂತಿಯಲ್ಲಿ ಯಾವ ಬೆಳೆಗೆ ಗರಿಷ್ಠ ಗಮನ ನೀಡಲಾಯಿತು ಅಂತ ಕೇಳಿದಾನೆ. ಯಾವ ಬೆಳೆಗೆ ಗರಿಷ್ಠ ಗಮನ ನೀಡಲಾಯಿತು ಅಂತ ಕೇಳಿದ್ರೆ, ಈ ಗೋಧಿ ಬೆಳೆಗೆ ಗರಿಷ್ಠ ಗಮನ ನೀಡಲಾಗ್ತದೆ, ಸರಿನಾ? ಇದನ್ನು ಬಿಟ್ಟು ನಿಮಗೆ ಈ ಹಸಿರು ಕ್ರಾಂತಿ ಅಂದರೆ ಜಸ್ಟ್ ನಿಮಗೆ 2-2 ಫಾರ್ಮುಲಾ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂದರೆ, 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು. 2 ರಾಜ್ಯಗಳು ಯಾವುದು? ಪಂಜಾಬ್ ಮತ್ತು ಹರಿಯಾಣ. 2 ಬೆಳೆಗಳು ಯಾವುದು ಅಂದರೆ ನಿಮಗೆ ಒಂದು ಗೋಧಿ ಮತ್ತು ಇನ್ನೊಂದು ಭತ್ತ. 2 ವ್ಯಕ್ತಿಗಳು ಯಾರು ಅಂದರೆ ನಿಮಗೆ ಒಂದು MS ಸ್ವಾಮಿನಾಥನ್ ಮತ್ತು ಇನ್ನೊಂದು ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ. ಓಕೆ, ಈ 2 ವ್ಯಕ್ತಿಗಳು. ಸೊ ಇವೆರಡನ್ನೂ ಕೂಡ ಇವು 2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಈ ಫಾರ್ಮುಲಾ ನಿಮಗೆ ಯೂಸ್ ಆಗುತ್ತೆ. 2-2 ಫಾರ್ಮುಲಾ. 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು. 2 ರಾಜ್ಯಗಳು ಯಾವುದು? ಪಂಜಾಬ್ ಮತ್ತು ಹರಿಯಾಣ. 2 ಬೆಳೆಗಳು ಯಾವುದು ಅಂದರೆ ಗೋಧಿ ಮತ್ತು ಭತ್ತ. 2 ವ್ಯಕ್ತಿಗಳು ಯಾರು ಅಂದರೆ ನಿಮಗೆ MS ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್ ಅನ್ನೋರು, ಸರಿನಾ? ಇದು ಗೊತ್ತಿರ ನಿಮಗೆ ಕೇಳಬಹುದು. ಇದ್ರ ಮೇಲೇ ಪ್ರಶ್ನೆ ಕೇಳ್ತಾನೆ, ಇದನ್ನು ಬಿಟ್ಟು ನಿಮ್ಗೆ ಏನೂ ಕೇಳೋದೇ ಇಲ್ಲ. ಅಥವಾ ನಿಮಗೆ ಪ್ರಶ್ನೆ ಇನ್ನೊಂದು ಕೇಳ್ಬೋದು, ಯಾವ ದಶಕ ಅಂತ? 1960ರ ದಶಕ. ಎಕ್ಸಾಕ್ಟ್ ಇಯರ್ ಕೇಳ್ಬೋದು, 1966, ಸರಿನಾ? ಇಷ್ಟೇ ಪ್ರಶ್ನೆ. ಇದನ್ನು ಬಿಟ್ಟು ನಿಮ್ಗೆ ಏನೂ ಕೇಳೋದಿಲ್ಲ. ಓಕೆ, ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆ? 3ನೇ ಪಂಚವಾರ್ಷಿಕ ಯೋಜನೆ, ಸರಿನಾ? 3ನೇ ಪಂಚವಾರ್ಷಿಕ ಯೋಜನೆಯ ನಂತರ, ಯಾಕಂದರೆ ಇದು 3ನೇ ಪಂಚವಾರ್ಷಿಕ ಯೋಜನೆಯ ನಂತರ ರಜಾವಧಿ ಅಂತ ಬರುತ್ತೆ, 3 ವರ್ಷ. ಆ 3 ವರ್ಷ ರಜಾವಧಿಯಲ್ಲಿ ಇದನ್ನು ಮಾಡ್ತಾರೆ, ಸರಿನಾ? ಇದು ಗೊತ್ತಿಲ್ಲ ನಿಮಗೆ ಕೇಳಬಹುದು. ಸೊ ಇದು 2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಈಸಿಯಾಗಿ, ಅಷ್ಟೇ ಇದು. ಏನಿದ್ರ ಮೇಲೆ, ಬಟ್ ಇದ್ರ ಮೇಲೆ ನಿಮ್ಗೆ ಏನಂದರೆ ಗೊತ್ತಾ, ಡೆಫಿನೆಟ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಬಿಟ್ಟು ಹೋಗೋಕೆ ಅವನಿಗೂ ಮನಸ್ಸಿರಲ್ಲ, ನೀವು ಇದನ್ನು ಬಿಟ್ಟು ನೀವು ಹೋಗಬಾರ್ದು, ಸರಿನಾ? ಇದ್ರ ಮೇಲೆ ಫಿಕ್ಸ್ಡ್ ಪ್ರಶ್ನೆ ಕೇಳ್ತಾನೆ. ಪ್ರತಿಯೊಂದು ಶಿಫ್ಟಲ್ಲಿ ಈ ಒಂದು ಹಸಿರು ಕ್ರಾಂತಿಯ ಮೇಲೆ ಪ್ರಶ್ನೆಗಳನ್ನು ಬಂದೇ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನೀವು ಯಾವ ಬೇಕಾದ ಎಕ್ಸಾಮ್ ತೊಗೊಳ್ಳಿ, ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಬರಲಿಲ್ಲ ಅಂದರೆ ಅದು ಕ್ವಶನ್ ಪೇಪರೇ ಅಲ್ಲ ಅದು, ಸರಿಯಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಸಿರು ಕ್ರಾಂತಿಯ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಹಾಗೆ ನಮ್ಮ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗು. ಯಾವ ದೇಶದಲ್ಲಿ ಇದ್ರು ಅವರು? ಮೆಕ್ಸಿಕೋ ಮತ್ತು ಅಮೆರಿಕದಲ್ಲಿ ಕಂಡುಬರ್ತಿದ್ರು ಅವರು, ಸರಿನಾ? ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ, ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು?
ಸರ್ ಇವರೇ ಸರ್ MS ಸ್ವಾಮಿನಾಥನ್ ಅಲ್ಲ ಸರ್. ಹಾಗಿದ್ರೆ ಯಾಕೆ ನಾನು ಸುಮ್ಮನೆ ಹೆಸರು ಕ್ರಾಂತಿ ಪಿತಾಮಹ ಅಂತ ಕೇಳ್ಬೋದಾಗಿತ್ತಲ್ಲ. ಸುಮ್ಮನೆ ನಂದು ಮಷಿ ವೇಸ್ಟು ಮೀನ್ಸ್ ಇಂಕ್ ವೇಸ್ಟು ಟೈಪ್ ಮಾಡೋಕ್ಕೆ, ಇಫ್ ಇಲ್ಲ ಅಂದರೆ ಅಲ್ಲಿ ಟೈಪ್ ಮಾಡೋಕ್ಕೆ ನನ್ನ ಎನರ್ಜಿ ವೇಸ್ಟು ಅಷ್ಟಕ್ಕೆ ನಾನು ಮಾಡ್ತಿರ್ಲಿಲ್ಲ. ರಾಜಕೀಯ ಪಿತಾಮಹ ಯಾರು ಹಸಿರು ಕ್ರಾಂತಿ ಅಂತ ಕೇಳಿದ್ರೆ ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ. ಇನ್ನೊಬ್ರು ಹೇಳಿದೆಯಲ್ಲ 222 ಫಾರ್ಮುಲಾದಲ್ಲಿ ಇನ್ನೊಬ್ಬರು ವ್ಯಕ್ತಿ, ಅವರೇ ಇವರು, ಸರಿನಾ? ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಕನ್ಫ್ಯೂಷನ್ ಮಾಡ್ಬೋದು. ನೀವು ಇಲ್ಲಿ ಏನಾದರೂ ಓದಿದ್ರೆ ಸುಬ್ರಹ್ಮಣ್ಯನ್ ಇನ್ನೊಬ್ಬ ವ್ಯಕ್ತಿ ಇದನ್ನಲ್ಲ ಹಾಕು ಟಿಕ್ ಹಾಕು ಜೈ ಅನ್ನಿಸ್ತದೆ, ಸರಿನಾ ಮೈಂಡು. ಬಟ್ ಏನಾದರೂ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಎಕ್ಸಾಮ್ ಹಾಲಲ್ಲಿ ಭಾಳ ಕನ್ಫ್ಯೂಷನ್ ಮಾಡ್ತದೆ ರೀ. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಇರಲಿ ಓದುವಾಗ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಸ್ಟಾರ್ಟೆಡ್ ಸತ್ಯಶೋಧಕ ಸಮಾಜ ಅಂತ. ಸತ್ಯಶೋಧಕ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನೋರು, ಸರಿನಾ? ಸರಿ, ಇದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಹೇಗೆ ನೆನ್ಪಿಟ್ಕೋಬೇಕು? ಏನಿಲ್ಲ, ಸತ್ಯ ಹೇಳು ಸತ್ಯ ಹೇಳು ನಿಜ ಹೇಳು. ಯಾರು ಹೇಳ್ತಾರೆ? ಹುಡುಗಿರು ಹೇಳ್ತಾರೆ. ಓಕೆ, ಇವರಿಗೆ ನಾನು ಅಸಹ್ಯ ಮಾಡಬೇಕಂತ ಹೇಳ್ತಾ ಇಲ್ಲ, ಜಸ್ಟ್ ನಿಮಗೆ ನೆನಪಿಟ್ಕೋಬೇಕು ಅಂತ. ಇವ್ರ ಹೆಸರಲ್ಲಿ ಏನಿದೆ ಜ್ಯೋತಿ ಅಂತ ಇದೆ. ಓಕೆ, ಇವರು ಪುರುಷರೇ ಇದ್ದಾರೆ, ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನೋರು. ಇವರ ಪತ್ನಿ ಸಾವಿತ್ರಿಬಾಯಿ ಫುಲೆ. ಓಕೆ, ಬಟ್ ಇವ್ರ ಹೆಸರಲ್ಲಿ ಏನಿದೆ ಜ್ಯೋತಿ ಅಂತ ಇದೆ, ಸರಿನಾ? ಸೊ ಯಾವುದೇ ಸಮಾಜ ಸುಧಾರಕ ಹೆಸರುಗಳಲ್ಲಿ ನಿಮಗೆ ಈ ಹುಡುಗಿ ಹೆಸರು ಮೀನ್ಸ್ ಈ ಹೆಣ್ಣು ಮಕ್ಕಳ ಒಂದು ಹೆಸರಿನ ರೀತಿ ಒಂದು ವರ್ಡ್ ನಿಮಗೆ ಸೇರಿ ಬರುವುದಿಲ್ಲ. ಓಕೆ, ಲಕ್ಷ್ಮೀಪುತ್ರ ಅಂತ ಹೆಸರು ಇರುತ್ತೆ, ಅವ್ರಿಗೇನು ಹುಡುಗಿ ಅಂತ ಹೇಳ್ತೀವ? ಇಲ್ಲ ಅಲ್ವಾ, ಅವ್ರು ಹುಡುಗನೇ ತಾನೆ, ಸರಿನಾ? ಸೊ ಆ ರೀತಿ ಈ ಜ್ಯೋತಿಬಾ ಫುಲೆ ಅನ್ನೋರು ಕೂಡ ಒಬ್ಬರು ಪುರುಷರಾಗಿದ್ದಾರೆ. ಅವ್ರ ಹೆಸರಲ್ಲಿ ನಿಮಗೆ ಜ್ಯೋತಿ ಅಂತ ಕಂಡು ಬರುತ್ತೆ. ಸತ್ಯ ಹೇಳು ಅಂತ ಹುಡುಗಿ ಹೇಳ್ತಾರೆ. ಸೊ ಅದಕ್ಕೆ ಈ ರೀತಿ ನೀವು ನೆನ್ಪಿಟ್ಕೋಬಹುದು. ಓಕೆ, ಅದಾದ ನಂತರ ನಿಮಗೆ ಪ್ರಾರ್ಥನಾ ಸಮಾಜ ಯಾರು ಸೃಷ್ಟಿ ಮಾಡಿದ್ದಾರೆ, ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾವುದು? ಪ್ರಾರ್ಥನಾ ಸಮಾಜ. ಇನ್ನೊಂದು ಪಾಪ ಯಾರು? ಪ್ರಾರ್ಥನಾ ಸಮಾಜ ಪಾಂಡುರಂಗ ಹೆಗಡೆ. ಓಕೆ, ಪಾಂಡುರಂಗ ಹೆಗಡೆ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ, ಸರಿ? ಇದು ಗೊತ್ತಿರಲಿ, ನಿಮ್ಗೆ ಕೇಳ್ಬೋದು. ಹಾಗೆ ರಾಮಕೃಷ್ಣ ಮಿಷನು ಯಾರು? ವಿವೇಕಾನಂದರು. ಇದು ಸಿಂಪಲ್ ಆಗಿ, ಇದು ಚಿಕ್ಕ ಮಗುವು ಕೂಡ ಗೊತ್ತಿರುತ್ತೆ, 6 ವರ್ಷದ ಮಗುವು ಕೂಡ, ಸರಿನಾ? ಎಷ್ಟರಲ್ಲಿ? 1897ರಲ್ಲಿ. ಯಾವುದು? ರಾಮಕೃಷ್ಣ ಮಿಷನು. ಬಟ್ ಈ ಸತ್ಯಶೋಧಕ ಸಮಾಜ ಸ್ಟಾರ್ಟ್ ಆಗಿದ್ದು ಯಾವಾಗ? 1873ರಲ್ಲಿ. ಹಾಗೆ ಪ್ರಾರ್ಥನಾ ಸಮಾಜ ಸ್ಟಾರ್ಟ್ ಆಗಿರೋದು ಯಾವಾಗ? 1867ರಲ್ಲಿ, ಸರಿನಾ? ಅಲಿಗರ್ ಚಳವಳಿ ಸ್ಟಾರ್ಟ್ ಆಗಿದ್ದು ಯಾವಾಗ? ಸರ್ ಸೈಯದ್ ಅಹ್ಮದ್ ಖಾನ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಲಿಗರ್ ಚಳವಳಿ ಯಾವಾಗ? 1875ರಲ್ಲಿ. ಆರ್ಯ ಸಮಾಜ ಸ್ಟಾರ್ಟ್ ಆಗಿರೋದು ಯಾವಾಗ? 1875ರಲ್ಲಿಯೇ. ಯಾರು ಸ್ಟಾರ್ಟ್ ಮಾಡಿದ್ರು? ಸ್ವಾಮಿ ದಯಾನಂದ ಸರಸ್ವತಿಯವರು, ಸರಿನಾ? ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಆತ್ಮೀಯ ಸಭಾ ಸ್ಟಾರ್ಟ್ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಓಕೆ, ಯಾವುದು? ಆತ್ಮೀಯ ಸಭಾವನ್ನು. ಸರ್ ಇಲ್ಲ ಸರ್, ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದ್ರು. ಹೌದು ಸರ್, ಬ್ರಹ್ಮ ಸಮಾಜವನ್ನು 1828ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಆತ್ಮೀಯ ಸಭಾವನ್ನು 1814ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಮೀನ್ಸ್ 14 ವರ್ಷದ ಹಿಂದೆನೇ ಸ್ಟಾರ್ಟ್ ಮಾಡಿರ್ತಾರೆ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅನ್ನೋರು. ಈ ರಾಜಾರಾಮ್ ಮೋಹನ್ ರಾಯ್ ಅನ್ನೋರಿಗೆ ರಾಜ ಎನ್ನುವ ಒಂದು ಬಿರುದು ಕೊಟ್ಟವರು ಯಾರು? ಸರ್ ಇಲ್ಲ ಸರ್, ಅವ್ರ ಅವಪ್ಪನೇ ಇಟ್ಟಿರೋ ಹಾಗೆ ಹೆಸರು. ಇಲ್ಲ ಸರ್, ರಾಮ್ ಮೋಹನ್ ರಾಯ್ ಅನ್ನೋದು ಮಾತ್ರ ಅವ್ರ ಅಫಿಷಿಯಲ್ ಆಗಿ ಹೆಸರು. ಬಟ್ ಇಲ್ಲಿ ರಾಜ ಅಂತ ಏನು ಬರುತ್ತೆ ಗೊತ್ತಾ? ಇದು ಬಿರುದವ್ರು ಆ್ಯಕ್ಚುಲ್ ಆಗಿ, ಸರಿನಾ? ಬಿರುದು ರಾಜ ಮಾರ್ತಾಂಡ, ಗಂಡ ಬೇರುಂಡ. ಸೊ ಈ ರೀತಿ ಎಲ್ಲ ಬಿರುದುಗಳು ಬರ್ತಾವಲ್ವಾ? ಸೊ ಆ ರೀತಿ ಪರಮೇಶ್ವರ ಅವೆಲ್ಲ ಬಿರುದುಗಳಿದು. ಇದು ಕೂಡ ಬಿರುದು. ಯಾರು ಕೊಟ್ಟಿದ್ರು ಅಂದರೆ 2ನೇ ಅಕ್ಬರ್, ಸರಿನಾ? 2ನೇ ಅಕ್ಬರ್ ಕೊಟ್ಟಿರ್ತಾನೆ. 2ನೇ ಅಕ್ಬರ್ ಅನ್ನೋನು ಏನು ಮಾಡಿರ್ತಾನೆ? ಈ ರಾಮ್ ಮೋಹನ್ ರಾಯ್ ಅನ್ನೋರಿಗೆ ರಾಜ ಎಂಬ ಒಂದು ಬಿರುದನ್ನೇ ಕೊಟ್ಟಿರ್ತಾನೆ, ಸರಿನಾ? ಇದು ಗೊತ್ತಿರಲಿ, ಕೇಳಬಹುದು. ಈ ರಾಜಾರಾಮ್ ಮೋಹನ್ ರಾಯ್ ಅವರು ಎಲ್ಲಿ ಡೆತ್ ಆದರು ಅಂತ ಹೇಳ್ಬೋದಾ? ಎಲ್ಲಿ ಡೆತ್ ಆದರು ಸರ್? ಅದನ್ನೇ ಆಗ್ಬೇಕು ಸರ್. ಯಾಕೆಂದರೆ ಅವ್ರು ನಮ್ಮ ಭಾರತ ದೇಶದಲ್ಲಿ ಡೆತ್ ಆಗಿಲ್ಲ ಸರ್, ಅದಕ್ಕೆ ಬೇಕಾಗುತ್ತೆ. ಎಲ್ಲಿ ಅಂದರೆ ಲಂಡನ್ನಲ್ಲಿ ಡೆತ್ ಆಗಿದ್ದಾರೆ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅನ್ನೋರು ಲಂಡನ್ ದೇಶದಲ್ಲಿ ಡೆತ್ ಆಗ್ತಾರೆ. ಈ 2ನೇ ಅಕ್ಬರನ್ನ ಪಿಂಚಣಿ ಹಣವನ್ನು ತರೋಕ್ಕೆ ಲಂಡನಿಗೆ ಹೋಗಿರ್ತಾರೆ. ಅಲ್ಲಿ ಹೋದಾಗಲೇ ಡೆತ್ ಆಗ್ತಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಜೈಡ್ ಬೆಳೆ ಅಂತ ಕೇಳಿದ್ದಾನೆ. ಸೊ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇದು ಕೂಡ ಈ ಬೆಳೆಗಳದು. ಸೊ ನಿಮಗೆ ಟೋಟಲಿ 3 ರೀತಿಯ ಬೆಳೆಗಳು ಬರ್ತವೆ. ಒಂದು ಖಾರಿಫ್ ಬೆಳೆ, ಇನ್ನೊಂದು ನಿಮಗೆ ರಾಬಿ ಬೆಳೆ, ಇನ್ನೊಂದು ನಿಮಗೆ ಜೈಡ್ ಬೆಳೆಗಳು ಅಂತ ಕಂಡು ಬರ್ತವೆ. ಓಕೆ, ಈ ಖಾರಿಫ್ ಬೆಳೆಗಳು ಯಾವಾಗ ಅಂದರೆ ಈ ಮುಂಗಾರಿನಲ್ಲಿ ನೀವು ಏನೇನು ಹಾಕ್ತಿರಲ್ವಾ ರೈತರ ಹುಡುಗರಿಗೆ. ಓಕೆ, ಹುಡುಗರಾಗಲಿ ಹುಡುಗಿಯರಾಗಲಿ ಒಟ್ಟರೆ ರೈತನ ಮನೆ ಮಕ್ಕಳು ಅಥವಾ ಹಳ್ಳಿ ಹುಡುಗರಿಗೆ ನಿಮಗೆ ಗೊತ್ತಾಗುತ್ತೆ ಏನು ಮುಂಗಾರಿನಲ್ಲಿ ಹಾಕಿರ್ತಕ್ಕಂಥ ಒಂದು ಬೆಳೆಗಳು ಯಾವುದು ಅಂತ. ಯಾವುದು ಸರ್? ಭತ್ತ ಹಾಕ್ತೀರಾ? ರಾಯಚೂರಲ್ಲಿರೋರೆಲ್ಲವರು ಕೂಡ ನೀವು ಹೇಳ್ಬೋದು, ಮಂಡ್ಯದಲ್ಲಿರೋರು ಕೂಡ ನೀವು ಹೇಳ್ಬೋದು ಯಾವುದು ಭತ್ತ ಹಾಕ್ತೀರಾ ಅಂತ. ಓಕೆ, ಅದಾದ ನಂತರ ನಮ್ಮ ಕಡೆ ಏನು ಹಾಕ್ತೀರಾ ಸರ್? ಜೋಳ ಬಿತ್ತೀರಾ ತಾನೆ? ಜೋಳ ಹಾಕ್ತೀರಲ್ವಾ? ಓಕೆ, ಜೋಳ ಹಾಕ್ತೀರಾ. ಸೊ ಹತ್ತಿ ಹಾಕ್ತೀರಾ. ಸೊ ಇವೆಲ್ಲವೂ ಕೂಡ ನಿಮಗೆ ಯಾವುದು ಬರುತ್ತೆ ಅಂದರೆ ಖಾರಿಫ್ ಬೆಳೆಗಳು ಬರ್ತವೆ. ರಾಬಿ ಬೆಳೆಗಳಲ್ಲಿ ಯಾವ್ದು ಬರ್ತದೆ? ಕಡಲೆಕಾಯಿ ಯಾವುದು? ದಕ್ಷಿಣ ಕರ್ನಾಟಕರು ಹೇಳುವಾಗೆ ಶೇಂಗಾ ಅಲ್ಲ. ಓಕೆ, ಅದು ಕೂಡ ಒಂದು ಹೌದು. ಬಟ್ ಏನು ಅಂದರೆ ಕಡಲೆಕಾಯಿ ಅಂದರೆ ಇನ್ನೊಂದು ನಮ್ಮ ಕಡ್ಲಿ ಅಂತ ಬರ್ತಾವಲ್ರಿ, ಸೊ ಅದು. ಓಕೆ, ಆ ಕಡ್ಲಿ ಮತ್ತು ಗೋಧಿ. ಓಕೆ, ಈ ಗೋಧಿಯನ್ನು ಯಾವಾಗ ಈ ರಾಬಿ ಬೆಳೆಗಳು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಹಿಂಗಾರು ಮಳೆಯಲ್ಲಿ ಇದನ್ನು ನಾವು ಬಿತ್ತನೆ ಮಾಡ್ತೀವಿ. ಹಾಗೆ ಜೈಡ್ ಬೆಳೆಗಳಂದರೆ ಏನು? ಈ ರಾಬಿ ಮತ್ತು ಖಾರೀಫ್ನ ಮಧ್ಯದ ಅವಧಿಯಲ್ಲಿ ನಾವು ಏನು ಬೆಳಿತೀವಲ್ವಾ ಅದನ್ನು ನಾವು ಜೈಡ್ ಬೆಳೆಗಳು ಅಂತ ಕರಿತೀವಿ. ಲೈಕ್ ಏನು ಅಂದರೆ ಈ ಸಮ್ಮರಲ್ಲಿ ಅಥವಾ ಬೇಸಿಗೆಯಲ್ಲಿ ಬೆಳಿತೀವಿ ಇದನ್ನು. ಓಕೆ, ಸೊ ಆ ಜೈಡ್ ಬೆಳೆಗಳಿಗೆ ಉದಾಹರಣೆಗಳು ಯಾವುದು ಅಂತ ನಿಮಗೆ ಏನಾದರೂ ಕೇಳಿದ್ರೆ ಯಾವ್ದ್ಯಾವುದು ಅಂದರೆ ಕಲ್ಲಂಗಡಿ,
ಕಲ್ಲಂಗಡಿ ನಿಮಗೆ ಬೇಸಿಗೆಯಲ್ಲಿ ಸಿಗ್ತಾವಲ್ವಾ. ಸೊ ರೀಸೆಂಟಾಗಿ ಎಲ್ಲವೂ ಕೂಡ ಸಿಗ್ತಾ ಇದಾವೆ ನೋಡಿ. ಅದು ಮತ್ತು ಸೌತೆಕಾಯಿಯಲ್ಲಿ ಎಲ್ಲ ಸೀಸನಲ್ಲಿ ಬೆಳೀತಾರೆ, ಬಟ್ ನಾವು ಆದರೂ ಕೂಡ ಇದನ್ನು ಜೈಡ್ ಬೆಳೆ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಸೀಬೆಹಣ್ಣು ಮತ್ತು ಇದ್ಯಾವುದು ಮೂಂಗು, ಓಕೆ, ಇವ್ರದು ಮತ್ತು ಸೂರ್ಯಕಾಂತಿ ಮತ್ತು ಟೊಮ್ಯಾಟೊ, ಸೋಯಾಬೀನ್ ಮತ್ತು ಆಲೂಗಡ್ಡೆ ಇವೆಲ್ಲವೂ ಕೂಡ ನಿಮಗೆ ಜೈಡ್ ಬೆಳೆಗಳೇ ಕಂಡುಬರ್ತವೆ. ರಾಬಿ ಬೆಳೆಗಳು ಯಾವ್ದು? ಗೋಧಿ, ಸಾಸಿವೆ ಇವೆರಡು ಕೂಡ. ಓಕೆ, ಗೋಧಿ, ಸಾಸಿವೆ ಅನ್ನೋವು ಈ ರಾಬಿ ಬೆಳೆಗಳಾಗಿದ್ದಾವೆ. ಇನ್ನೂ ಹಲವು ಬರ್ತವೆ ಇತ್ಯಾದಿಗಳು, ಬಟ್ ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು. ಬಟ್ ಹಾಗೆ ನಿಮಗೆ ಈ ಖಾರಿಫ್ ಬೆಳೆಗಳು ಯಾವುದು? ಜೋಳ ಮತ್ತು ಅಕ್ಕಿ ಅಥವಾ ಭತ್ತ ಅಂತ ನಾವು ಹೇಳ್ಬೋದು. ಓಕೆ, ಗೊತ್ತಿಲ್ಲ ನಿಮಗೆ ಕೇಳ್ಬೋದು. ಹಾಗೆ ಈ ಜೈಡ್ ಬೆಳೆಗಳನ್ನು ಯಾವಾಗ ಬೆಳೀತಾರೆ ಅಂತ ಏನಾದರೂ ಕೇಳಿದ್ರೆ ನಿಮಗೆ ಸಮ್ಮರಲ್ಲಿ, ಓಕೆ, ಬೇಸಿಗೆಯಲ್ಲಿ ಬೆಳೀತಾರೆ, ಅಥವಾ ಈ ರಾಬಿ ಮತ್ತು ಖಾರಿಫ್ ನಡುವೆ ಬಿತ್ತಲಾಗುತ್ತದೆ ಅಂತ ನಾವು ಹೇಳಬೇಕಾಗುತ್ತೆ. ಸರಿನಾ? ಇದನ್ನು ಜಾಸ್ತಿಯಾಗಿ ನಾವೇನಂತ ತರಕಾರಿ ಬೆಳೆಗಳು ಅಂತ ಹೇಳ್ತೀವಿ. ಯಾವುದನ್ನು? ಈ ಜೈಡ್ ಬೆಳೆಗಳನ್ನು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ 2 ಚಿನ್ನದ ಪದಕಗಳನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲೇ 2 ಚಿನ್ನದ ಪದಕಗಳನ್ನು ಗೆದ್ದವರು ಯಾರ್ರೀ? ಅವನಿ ಲೇಖರ ಅವರು. ಸರಿನಾ? ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಲೇಡಿ. ಓಕೆ, ಏನೋ ನಮಗೆ ಈಕ್ವಾಲಿಟಿ ಬೇಕು, ವುಮೆನ್ಸ್ ನಾವು ಹಾಗೆ ಓಕೆ ಇವ್ರಿಗೆ ಕೊಡಬೇಕು. ಓಕೆ, ಸೊ ಇವರು ನನಗೆ ಏನು ಈಕ್ವಾಲಿಟಿ ಬೇಡ, ಏನೂ ಬೇಡ, ನನ್ನ ಒಂದು ಎಬಿಲಿಟಿಯಿಂದ ನಾನು ಇದ್ರ ಮುಂದೆ ಬರ್ತೀನಿ ಅಂತ ಹೇಳಿದವರು ಯಾರು ಅಂದರೆ ಅವನಿ ಲೇಖರ್ ಅವರು. ಓಕೆ, ಒನ್ ಆಫ್ ದ ಶೀತಲ್ ದೇವಿ ಅನ್ನೋರು ನೀವು ಹೆಸರು ಕೇಳಿರ್ತೀರ. ಓಕೆ, 2 ಕೈ ಇಲ್ಲದ ಇವರಿಗೆ, 2 ಕೈ ಇಲ್ಲದ ನಮ್ಮ ಭಾರತೀಯ ಏಕೈಕ ವ್ಯಕ್ತಿಯವರು. ಓಕೆ, ಆರ್ಚರಿ ಮಾಡ್ತಾರೆ ಅವರು. ಓಕೆ, ಇವಾಗ ನಿಮಗೆ ಬಿಲ್ಲು ಬಾಣವನ್ನು ಹಿಡಿಯೋಕ್ಕೆ ಬೇಕು ಅಂದರೆ ನಿಮಗೆ ಕೈಗಳೇ ಬೇಕು. ಪ್ರಮುಖ ಏನು? 2 ಕೈಗಳು ಬೇಕು ನಿಮಗೆ, ಬಟ್ ಅವ್ರಿಗೆ 2 ಕೈಗಳಿಲ್ಲ. ಸರಿನಾ? ಅವನಿ ಲೇಖರ್ ಆ ಶೀತಲ್ ದೇವಿ ಅನ್ನೋರು ನಿಮಗೆ ಗೊತ್ತಿರ್ತಾರೆ. ಈ ಇನ್ಸ್ಟಾ ಸ್ಟೋರಿಗಳಲ್ಲಿ ಮತ್ತು ಯಾವುದು ರೀಲ್ಸ್ಗಳಲ್ಲಿ ಎಲ್ಲವೂ ಕೂಡ ನೋಡಿರ್ತೀರ ನೀವು. ಬಟ್ ಈ ಅವನಿ ಲೇಖರ್ ಅವ್ರಿಗೆ ನೀವು ಜಾಸ್ತಿ ನೋಡಿರಲ್ಲ. ಸರಿನಾ? ಇವರಿಗೆ ಕಾಲಿಲ್ಲ, ಬಟ್ ಇವರು ಏನು ಮಾಡ್ತಾರೆ ಅಂದರೆ ಈ ಶೂಟಿಂಗ್ ಮಾಡ್ತಾರೆ. ಯಾರು? ಅವನಿ ಲೇಖರ್ ಅನ್ನೋರು. ಸರಿನಾ? ಇವರ ಲೈಫ್ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಆಗಿದೆ. ಸ್ವಲ್ಪ ಏನಾದರೂ ನೀವು ಗೂಗಲಲ್ಲಿ ಟೈಮ್ ಸಿಕ್ಕರೆ ಗೂಗಲಲ್ಲಿ ನೋಡ್ಕೊಳ್ಳಿ. ಓಕೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಇವ್ರ ಲೈಫ್ ಸ್ಟೋರಿ ಕೂಡ. ಯಾರು? ಅವನಿ ಲೇಖರ್ ಅವರು. ಇವರು 2024 ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. 2 ಬಂಗಾರದ ಪದಕಗಳನ್ನು ಗೆದ್ದಿದ್ದಾರೆ. 2 ಪದಕ ಗೆಲ್ಲೋದು ದೊಡ್ಡದಲ್ಲ. 2 ಪದಕ ಗೆಲ್ಲೋದು ದೊಡ್ಡದಲ್ಲ. ಯಾವುದೋ ಒಂದು ಕಂಚಿನ ಪದಕ, ಒಂದು ಬೆಳ್ಳಿ ಪದಕ ಗೆದ್ದಿರೋದು ದೊಡ್ಡದಲ್ಲ. 2 ಕೂಡ ಬಂಗಾರದ ಪದಕನೇ ಗೆದ್ದಿದ್ದಾರೆ ಇವರು. ಓಕೆ, ಚಿನ್ನ ಬೇಕು ನನಗೆ, 1 ತೊಲಿದು 1 ಲಕ್ಷ ಅದು ಇವಾಗ, ಹಂಗಲ್ಲ, ಹೋಗಿ ಗೆಲ್ಲಬೇಕು. ಓಕೆ, ಗೆದ್ದು ತಂದವರು ಯಾರು ಅಂದರೆ ಅವನಿ ಲೇಖರ್ ಅವರು. ಒನ್ ಆಫ್ ದ ಗ್ರೇಟೆಸ್ಟ್. ಓಕೆ, ಭಾರತದ ಹೆಮ್ಮೆಯ ಮಹಿಳೆ ಅಂತ ಹೇಳ್ಬೋದು. ಯಾರು? ಈ ಅವನಿ ಲೇಖರ ಅನ್ನೋರು. ಓಕೆ, ಅವ್ರು ಏನು ಮಾಡಿದ್ದಾರೆ? ಭಾರತದ ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲೇ 2 ಚಿನ್ನದ ಪದಕಗಳನ್ನು ಗೆದ್ದಿರ್ತಕ್ಕಂಥ ಏಕೈಕ ಮಹಿಳೆ, ಏಕೈಕ ಪುರುಷನೋ ಅಥವಾ ಮಹಿಳೆಯೋ, ಎಲ್ಲದರಲ್ಲೂ ಇವರೇ. ಏನು ಹಾಗಾದರೆ ಏನು ಜಸ್ಟ್ ಒಲಿಂಪಿಕ್ಸಲ್ಲಿ ಗೆದ್ದಿದ್ದಾರಾ? ಗೆದ್ದೇ ಇಲ್ಲ ಅಲ್ಲಿ ಯಾರು ಕೂಡ. ಓಕೆ, ಜಸ್ಟ್ ಯಾರು ಅಂದರೆ ನಿಮಗೆ ನೀರಜ್ ಚೋಪ್ರಾ ಅವರು 1 ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಓಕೆ, ಯಾರು? ನೀರಜ್ ಚೋಪ್ರಾ ಅವರು ಕೂಡ 2 ಗೆದ್ದಿಲ್ಲ ಇಲ್ಲಿವರೆಗೂ ಕೂಡ. ಬೇರೆ ಎಡಿಷನ್ ಆದರೂ ಕೂಡ ಗೆದ್ದಿಲ್ಲ. ಬಟ್ ಇವ್ರು ಯಾರು ಅಂದರೆ ಒಂದೇ ಒಂದು ಒಲಿಂಪಿಕ್ಸ್ ಎಡಿಷನಲ್ಲಿ 2 ಪದಕಗಳನ್ನು ಗೆದ್ದಿದ್ದಾರೆ. ಯಾರು? ಈ ಅವನಿ ಲೇಖರ ಅನ್ನೋರು. ಸರಿನಾ? ಇದು ಗೊತ್ತಿರಬೇಕು, ಕೇಳಬಹುದು. ಸೊ ಯಾವಾಗ 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಟ್ಯಾಂಡಿಂಗ್ SH1 ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಸಮರ್ಥಿಸಿಕೊಂಡಿದ್ದರು. ಇದರೊಂದಿಗೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಇತಿಹಾಸದಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಭಾರತದ ಪ್ಯಾರಾ ಶೂಟರ್ ಫೈನಲ್ನಲ್ಲಿ 249.7 ಅಂಕ ಗಳಿಸಿ ಹೊಸ ಪ್ಯಾರಾ ಒಲಿಂಪಿಕ್ಸ್ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಯಾರು? ಈ ಅವನಿ ಲೇಖನ ಅನ್ನೋರು. ಓಕೆ, ಲೇಖರ ಅಂತ ಬರುತ್ತೆ ಅವ್ರ ಹೆಸರು. ಓಕೆ, ಸೊ ಇವರು ಗಳಿಸಿದ್ದಾರೆ ಅದನ್ನು. ಸರಿನಾ? ಇವ್ರ ಹೆಸರು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನೂ ಒಂದು 4 ವರ್ಷ ಆದರೂ ಕೂಡ ಇವರು ಕರೆಂಟ್ ಅಫೇರ್ಸಲ್ಲಿ ಇದ್ದೇ ಇರ್ತಾರೆ. ಅವಾಗಾದರೂ ಕೂಡ ಇವರು 2 ಅಲ್ಲ, ಇನ್ನೂ ಒಂದು 4 ಗೆಲ್ಲಿ ಅಂತ ನಾವು ಆಶೆ ಪಡ್ತಾ, ಇವರಿಗೆ ಆಶಿಸುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ ಅಂದರೆ, ಭಾರತ ಸಂವಿಧಾನದ 25ನೇ ತಿದ್ದುಪಡಿ ಏನನ್ನು ಹೇಳುತ್ತದೆ ಅಂತ ಕೇಳಿದ್ದಾರೆ. 25ನೇ ತಿದ್ದುಪಡಿ ಏನು ಹೇಳ್ತದೆ ರೀ? ತಿದ್ದುಪಡಿಯ ಮೇಲೆ ಫಿಕ್ಸ್ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಒಂದು ಪ್ರಶ್ನೆ ನಿಮಗೆ ತಿದ್ದುಪಡಿ ಮೇಲೆ ಬಂದೇ ಬರುತ್ತೆ. ಯಾವುದೇ ಎಕ್ಸಾಮ್ ತೊಗೊಳ್ಳಿ, ನಿಮಗೆ ಒಂದು ಪ್ರಶ್ನೆ ತಿದ್ದುಪಡಿ ಮೇಲೆ ಕೇಳ್ತಾನೆ. ಕೇಳಿಲ್ಲ ಅಂದರೆ ಅದು ಕ್ವಶನ್ ಪೇಪರೇ ಆಗಿರೋದಿಲ್ಲ. ಸರಿನಾ? ಲೈಕ್ ಹೇಗೆ ಅಂದರೆ ಅದ್ಯಾವುದು ಹಸಿರು ಕ್ರಾಂತಿಯ ಮೇಲೆ ಕೇಳ್ತಾನೆ ಅಲ್ವಾ? ಸೊ ಆ ರೀತಿ ಇದ್ರ ಮೇಲೆ ಕೂಡ ನಿಮಗೆ ಕೇಳ್ತಾನೆ. ಸೊ ಅದಕ್ಕೆ ಇಲ್ಲಿ 25ನೇ ತಿದ್ದುಪಡಿ ಎದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ರೆ, ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ಪೋಸ್ಟಿಂಗ್, ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದೆ. ಯಾವುದು? ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ಸಂಬಂಧಿಸಿದೆ. ಯಾವುದು? ಈ 25ನೇ ತಿದ್ದುಪಡಿ. ಇದನ್ನು ಅಧಿಕೃತವಾಗಿ ಸಂವಿಧಾನದ 25ನೇ ತಿದ್ದುಪಡಿ ಕಾಯ್ದೆ 1966 ಎಂದು ಕರೆಯಲಾಗುತ್ತದೆ. ಈ ತಿದ್ದುಪಡಿ ಯಾವಾಗಿದೆ ಅಂತ ಕೇಳಿದ್ರೆ 1966ರಲ್ಲಿ ಇದು ತಿದ್ದುಪಡಿಯಾಗಿದೆ. ಸರಿನಾ? ಈ ತಿದ್ದುಪಡಿಯ ಮೂಲಕ ಪ್ರಸ್ತುತ ಕಾಯ್ದೆ ಪ್ರಾರಂಭವಾಗುವ ಮೊದಲು ನೀಡಿದ ತೀರ್ಪುಗಳನ್ನು ಮಾನ್ಯ ಮಾಡಲಾಗಿದೆ. ಸರಿನಾ? ಇದು ಜಸ್ಟ್ ನಿಮಗೆ ಏನು ಗೊತ್ತಿರಲಿ ಅಂದರೆ 25ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಭಾರತದ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ಪೋಸ್ಟಿಂಗ್, ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದೆ ಅಂತ ನಿಮಗೆ ಗೊತ್ತಿರಬೇಕು. ಸರಿನಾ? ವಿಧಿ ಯಾವುದು ಅಂತ ಕಮೆಂಟ್ ಮಾಡ್ಬೋದಾ? ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ.
ಓಕೆ ಕಾಮೆಂಟ್ ಮಾಡಿ ಅದನ್ನು. ಓಕೆ ಇದನ್ನೊಂದನ್ನು ಕಾಮೆಂಟ್ ಮಾಡಿ ಪ್ಲೀಸ್. ಓಕೆ ಇಂಪಾರ್ಟೆಂಟ್ ಇದೆ, ಇದನ್ನು ಕೇಳಿದೆ ನಿಮಗೆ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಧಾನಿ ಮೋದಿ ಅವರು ಎಷ್ಟು ಪರಮರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದರೆ ಎಷ್ಟು ಬಿಡುಗಡೆ ಮಾಡಿದರು? 3 ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ 2024ರಲ್ಲಿ 3 ಸೂಪರ್ ಕಂಪ್ಯೂಟರ್ಗಳನ್ನು, ಅದು ಪರಮರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡ್ತಾರೆ. ಓಕೆ ವಿತ್ DRDO ಸಹಯೋಗದೊಂದಿಗೆ. ಇದು ನೆನಪು ನಿಮಗೆ ಕೇಳ್ಬೋದು. ಎಷ್ಟು ಅಂದರೆ 3. ಈ ಪ್ರಶ್ನೆ ನಿಮಗೆ 3 ರಿಂದ 4 ಬಾರಿ ರಿಪೀಟ್ ಆಗಿದೆ ಇದೇ ಪ್ರಶ್ನೆ, ಸರಿನಾ? ಇದೇ 3 ರಿಂದ 4 ಬಾರಿ ರಿಪೀಟ್ ಆಗಿದೆ. ಅದೇ ಯಾವುದು ಈ RPF ಮತ್ತು ಈ SSGDಯಲ್ಲಿ ಅನಿಸುತ್ತೆ. ಓಕೆ ಸೊ ಅದರಲ್ಲಿ ಇದು ರಿಪೀಟ್ ಆಗಿದೆ ಈ ಕ್ವಶನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ 46ನೇ ವಿಧಿಯು ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರಚಾರ ಉಲ್ಲೇಖಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು 46ನೇ ವಿಧಿ ಏನೇನು ಹೇಳ್ತದೆ, ಯಾರ ಒಂದು ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರಚಾರ ಮಾಡುತ್ತದೆ ಅಂತ ಕೇಳಿದ್ರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ದುರ್ಬಲ ವರ್ಗಗಳ ಬಗ್ಗೆ ಅವ್ರದ್ದು ಒಂದು ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರಚಾರ ಮಾಡ್ತದೆ. ಯಾವುದು 46ನೇ ವಿಧಿ ಅನ್ನೋದು, ಸರಿನಾ? ಇದನ್ನು ನಿಮಗೆ 1 ರಿಂದ 70ನೇ ವಿಧಿಯವರೆಗೂ ನೀವು ನೋಡಲೇಬೇಕು. 1 ರಿಂದ 70ನೇ ವಿಧಿಯವರೆಗೂ ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ನೀವೇನಾದರೂ ನೋಡಿಲ್ಲ ಅಂದರೆ ನಾ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ 1 ರಿಂದ 90ನೇವರೆಗೂ ವಿಧಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಓಕೆ ಒಂದು PDF ಅಪ್ಲೋಡ್ ಮಾಡಿದ್ದೀವಿ. ಅಥವಾ ನಿಮಗೆ ಅಲ್ಲಿ ಬೇಡವಾ ನಾನು PDF ಓದಲ್ಲ ಅಂದರೆ ನಾನು ಕ್ಲಾಸೇ ಕೇಳ್ತೀನಿ ಅಂದರೆ ಒಂದು ಯೂಟ್ಯೂಬಲ್ಲೇ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಒಂದು ಕ್ಲಾಸ್ ಸಿಗುತ್ತೆ. ಓಕೆ ಎಲ್ಲವೂ ಕೂಡ 1 ರಿಂದ 90ರವರೆಗೂ ವಿಧಿಗಳ ಬಗ್ಗೆ. ಸೊ ಅದು ಕ್ಲಾಸ್ ಮಾಡಿದ್ದೀನಿ, ಅಲ್ಲಿ ನೀವು ಕ್ಲಾಸ್ನ ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಓಕೆ ಬಟ್ ನಿಮಗೆ ಏನು ಅಂದರೆ ಇದ್ರ ಮೇಲೆ 2 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾನೆ. ಓಕೆ ಈ ಸಂವಿಧಾನದ ಮೇಲೆ ಏನಂದರೆ ಈ ಆರ್ಟಿಕಲ್ಸ್ ಮೇಲೆ 2 ಪ್ರಶ್ನೆಗಳನ್ನ ಕೇಳ್ತಾನೆ. ಯಾವುದು ಜಸ್ಟ್ ಆರ್ಟಿಕಲ್ಸ್ ಮೇಲೆ, ನಾನು ಭಾಗಗಳ ಬಗ್ಗೆ ಹೇಳ್ತಾ ಇಲ್ಲ. ಭಾಗಗಳ ಮೇಲೆ 1 ಪ್ರಶ್ನೆ ಕೇಳ್ತಾನೆ, ತಿದ್ದುಪಡಿಯ ಮೇಲೆ 1 ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗೆ ಈ ವಿಧಿಗಳ ಮೇಲೂ ಕೂಡ ನಿಮಗೆ 2 ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಮ್ಯಾಕ್ಸಿಮಮ್ ಎಲ್ಲಿಂದ ಕೇಳ್ತಾನೆ ಅಂದರೆ 1 ರಿಂದ 70 ಅಥವಾ ಒಂದು 80ರವರೆಗೂ ವಿಧಿ ಅಷ್ಟೇ ಕೇಳ್ತಾನೆ ನಿಮಗೆ, ಮ್ಯಾಕ್ಸಿಮಮ್ ಎನಫ್. ಓಕೆ ಬಟ್ ಇಫ್ ಏನಾದರೂ ಜಾಸ್ತಿ ಕೇಳ್ದಂದರೆ ಮುಂದಿನ ಟಫ್ ಶಿಫ್ಟ್ಗಳಲ್ಲಿ ಅವೆಲ್ಲ ಕೂಡ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉತ್ತರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಹೇಳ್ಬೋದಾ? ಹೇಳಿ. ಯೋಗಿ ಆದಿತ್ಯನಾಥ್. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಪ್ರಸ್ತುತ, ಅದನ್ನು ಹೇಳಿ. ಓಕೆ ಹೇಳಿ, ಅದನ್ನು ಕಮೆಂಟ್ ಮಾಡಿ. ಓಕೆ ಯಾಕಂದರೆ ಫುಲ್ ಡೈಲಿ ಕೂಡ ನ್ಯೂಸಲ್ಲಿ ಇರ್ತಾರೆ ಅವರು, ಯಾರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು, ಸರಿನಾ? ಸೊ ಅವ್ರದ್ದು ನೀವು ಕಮೆಂಟ್ ಮಾಡಿ. ಯಾವ ಪಕ್ಷದವರಿದ್ದಾರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಅದನ್ನು ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ರೀಸೆಂಟಾಗಿ ಈ ಯುದ್ಧ ಒಂದು ಭೀತಿ, ಇದರಿಂದ ಆ ಜಮ್ಮು ಕಾಶ್ಮೀರ ಫುಲ್ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಭಾರತ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಅದು. ಓಕೆ ಸೊ ಅದಕ್ಕೆ ಅದನ್ನು ಕೇಳ್ತೇನೆ, ಅದರ ಬಗ್ಗೆ ಫುಲ್ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳಿ. ಓಕೆ ಅದನ್ನು ನೀವು ಕಮೆಂಟ್ ಮಾಡಿ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಾಗಿದೆ ಅಂತ ಕೇಳಿದ್ದೇನೆ. ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಾಗಿದೆ? 500. ಸರ್ ಇಲ್ಲ ಸರ್ 224. ಸರ್ ನಾವು 224 ನಮ್ಮ ಕರ್ನಾಟಕದ್ದು. ಬಟ್ ಓವರ್ ಆಲ್ ಎಷ್ಟು ಜನ ಇರಬೇಕು ಅಂದರೆ 500 ಜನ ಮ್ಯಾಕ್ಸಿಮಮ್ ಇರಬೇಕು. ಕನಿಷ್ಠ ಎಷ್ಟಿರಬೇಕು? ಕನಿಷ್ಠ 60 ಇರಬೇಕು. ಓಕೆ 60ಕ್ಕಿಂತ ಕಡಿಮೆ ಇರೋಂಗಿಲ್ಲ. ಸರ್ ಗೋವಾದಲ್ಲಿ ಸಿಕ್ಕಿಮಲ್ಲಿ ಕಡಿಮೆ ಇದೆ ಸರ್, ಬಟ್ ಅವರಿಗೆ ಸ್ವಲ್ಪ ಮೀಸಲಾತಿ ಕೊಟ್ಟಿದ್ದಾನೆ ಸರ್. ಇದ್ಯಾವುದು 371 ವಿಧಿಯ ಪ್ರಕಾರ ಯಾವುದಕ್ಕೆ? ಈ ಗೋವಾಗೆ, ಸರಿನಾ? ಸೊ ಈ ರೀತಿ ಕೆಲವೊಂದು ಮೀಸಲಾತಿಗಳನ್ನು ಕೊಟ್ಟಿದ್ದಾನೆ ಅಲ್ಲೆಲ್ಲವೂ ಕೂಡ. ಸೊ ಅದಕ್ಕೆ ಅವರು ಸ್ವಲ್ಪ ಎಕ್ಸೆಪ್ಷನ್ ಲಿಸ್ಟಲ್ಲಿ ಬರ್ತಾರೆ, ಸ್ವಲ್ಪ ಸ್ಪೆಷಲ್ ಲಿಸ್ಟಲ್ಲಿ ಬರ್ತಾರೆ ಅವರು ಎಲ್ಲರೂ ಕೂಡ. ಬಟ್ ಏನು ಅಂದರೆ 60 ಇರಬೇಕು ಮಿನಿಮಮ್ಮು. ಮ್ಯಾಕ್ಸಿಮಮ್ ಏನಂದರೆ 500 ಇರಬೇಕು. ಯಾರು MLAಗಳು ಒಂದು ರಾಜ್ಯದಲ್ಲಿ, ಸರಿನಾ? ಇದು ಗೊತ್ತಿಲ್ಲ ನಿಮಗೆ ಕೇಳಬಹುದು. ಹಾಗೆ ಎಷ್ಟು ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಶಾಸಕಾಂಗ ಸಭೆಗಳನ್ನು ಹೊಂದಿದ್ದಾವೆ ಅಂತ ಕೇಳಿದ್ರೆ ಟೋಟಲಿ 28 + 3 28 ರಾಜ್ಯಗಳಲ್ಲಿ ಈ ವಿಧಾನಸಭೆ ಹೊಂದಿದೆ. ಹಾಗೆ +3 ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ನಿಮಗೆ ಈ ರಾಜ್ಯ ವಿಧಾನಸಭೆ ಹೊಂದಿದೆ. ಯಾವುದ್ಯಾವುದು? ಜಮ್ಮು ಕಾಶ್ಮೀರ, ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ. ಓಕೆ ಈ 3ರಲ್ಲೂ ಕೂಡ ಈ ರಾಜ್ಯ ವಿಧಾನಸಭೆಯನ್ನು ಹೊಂದಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್, RRB NTPC ಮತ್ತು RRB D ಗ್ರೂಪ್ಗೆ ಸಂಬಂಧಿಸಿದಂತಹ ಒಂದು ಸ್ಪೆಷಲ್ ಕ್ಲಾಸ್. ಸೊ ಇಲ್ಲಿಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಏನು ಅಂದರೆ ಕೆಲವೊಬ್ಬರಿಗೆ ಏನು ಅಂದರೆ ಪರ್ಸೆಪ್ಷನ್ ಏನಿರುತ್ತೆ ಅಂದರೆ ಸರ್ ಇದು ಜಸ್ಟ್ ಅಗ್ನಿವೀರ್ಗೆ ಕ್ಲಾಸ್, ಇದು ಅಗ್ನಿವೀರ್ ಅವ್ರು ಮಾತ್ರ ನೋಡಬೇಕು ಸರ್, ಇದು NTPC ಅವ್ರಿಗೆ ಕ್ಲಾಸು NTPC ಅವ್ರು ಮಾತ್ರ ನೋಡಬೇಕು, ಹಾಗೆ ಇಲ್ಲಲ್ಲ. ಓಕೆ ಇವಾಗ ಕ್ವಶನ್ ಪೇಪರ್ ತೆಗಿಯೋನೇ ಹಾಗೆ ಭೇದ ಭಾವ ಮಾಡ್ತಾ ಇಲ್ಲ ಅಂದರೆ ನೀವ್ಯಾಕೆ ಭೇದ ಭಾವ ಮಾಡಿ ಓದ್ತಾ ಇದ್ದೀರಾ? ಓಕೆ ನಾನು ಒಪ್ಕೊಳ್ತೇನೆ. ಓಕೆ ಏನಂದರೆ ಕೆಲವೊಂದು ಡೆಪ್ತ್ ಇದ್ರೆ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಅಂದರೆ ಡೆಪ್ತ್ ಜಾಸ್ತಿ ಕೇಳ್ತಾ ಇದ್ದಾನೆ ಅಂತ. ಬಟ್ ಏನು ಅಂದರೆ ಎಲ್ಲವೂ ಕೂಡ ಟಾಪಿಕ್ ನನಗೆ ಸ್ವಲ್ಪ ಡೆಪ್ತ್ ಆಗೇ ನಾನು ತಿಳ್ಕೊಂಡ್ರೆ ಯಾವ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ನನಗೆ ಉತ್ತರಿಸ್ತೀನಿ ಅನ್ನೋದು ಒಂದು ಧೈರ್ಯ ಇರುತ್ತೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ ಅಂದರೆ ಎಲ್ಲ ರೀತಿಯ ಕ್ಲಾಸ್ಗಳನ್ನು ನೀವು ಕೇಳಿ. ಓಕೆ ಸೊ ಯಾವುದು ಕೂಡ ಶ್ರೇಷ್ಠವೂ ಅಲ್ಲ, ಯಾವುದು ಕೂಡ ನಿಮಗೆ ಕನಿಷ್ಠವೂ ಅಲ್ಲ. ಓಕೆ ಎಲ್ಲವೂ ಕೂಡ ನಿಮಗೆ ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ನಿಮಗೆ ಆ ಕ್ವಶನ್ ನಿಮಗೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಿಮ್ಗೆ ಹೆಲ್ಪ್ ಮಾಡಿದ್ರೆ, ನಿಮ್ಮ ಸೆಲೆಕ್ಷನ್ಗೆ ಅದು ದಾರಿದೀಪ ಆದರೆ ಅದೇ ಒಂದು ಶ್ರೇಷ್ಠ. ಓಕೆ ಅದೇ ಒಂದು ಪ್ರಶ್ನೆಯೇ ಶ್ರೇಷ್ಠ ಆಗುತ್ತೆ, ಅದೇ ಒಂದು ಮೈಂಡ್ ಸೆಟ್ಟೇ ನಿಮಗೆ ಶ್ರೇಷ್ಠ ಆಗುತ್ತೆ. ಓಕೆ ಇಷ್ಟು ಹೇಳ್ತಾ ಈಗಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.